ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಕಂಟೈನ್ಮೆಂಟ್ ಕಂಟಕ ಕರ್ನಾಟಕಕ್ಕೆ ಯಾವ ರೀತಿ ವ್ಯಾಪಿಸುತ್ತೆ, ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಕೊರೋನಾ ಆರ್ಭಟ ಮಿತಿ ಮೀರ್ತಾ ಇದೆ. ಕೊರೋನಾ ಆರ್ಭಟಕ್ಕೆ ಈಗ ರಾಜ್ಯ ಸರ್ಕಾರವೇ ಬೆಚ್ಚಿ ಬಿದ್ದಿದ್ದು ಬೆಂಗಳೂರಲ್ಲಿ ಯಾವ ಏರಿಯಾ ಸೀಲ್ ಡೌನ್ ಆಗುತ್ತೆ, ಹಾಗಾದ್ರೆ ಬೆಂಗಳೂರಲ್ಲಿ ಯಾವ ಏರಿಯಾ ಸೀಲ್ ಡೌನ್ ಆಗುತ್ತೆ, ರಾಜಧಾನಿಯಲ್ಲಿ ಹೆಚ್ಚು ಸೋಂಕಿತರು ಇರುವಂತಹ ಪ್ರದೇಶ ಯಾವುದು, ಬೆಂಗಳೂರಲ್ಲಿ ಯಾವ ಏರಿಯಾ ಸೀಲ್ ಡೌನ್ ಆಗುತ್ತೆ, ಈಗ ಸೀಲ್ ಡೌನ್ ಆಗುವಂತಹ ಏರಿಯಾಗಳ ಸಂಖ್ಯೆ ಎಷ್ಟಿದೆ, ಯಾವ ಏರಿಯಾಗಳು ಸೀಲ್ ಡೌನ್ ಆಗಬಹುದು, ಬೆಂಗಳೂರಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಈಗ ಸೀಲ್ ಡೌನ್ ಅಸ್ತ್ರವನ್ನ ಪ್ರಯೋಗಿಸಲೇಬೇಕಾಗಿದೆ. ಬೆಂಗಳೂರಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಸೀಲ್ ಡೌನ್ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ರೆಡಿಯಾಗಿದ್ದಾರೆ. ಆದ್ರೆ ಸಿಎಂ ಒಪ್ಪಿಗೆಗೋಸ್ಕರ ಈಗ ಕಾಯಲಾಗ್ತಾ ಇದೆ. ಯಾವ ಏರಿಯಾ ಸೀಲ್ ಡೌನ್ ಮಾಡಬೇಕು ಅನ್ನುವ ಪಟ್ಟಿಗೆ ಈಗ ಅನುಮತಿ ಸಿಗಬೇಕಾಗಿದೆ. ಲಿಸ್ಟ್ ಮಾಡಲಾಗಿದೆ ಬಿಬಿಎಂಪಿ ಕಡೆಯಿಂದ. ಸಿಎಂ ಅನುಮತಿಗಾಗಿ ಈಗ ಪಾಲಿಕೆ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಯಾಕಂದ್ರೆ ಈಗ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇರುವಂತಹ ಕೆಲವೊಂದು ಪ್ರದೇಶಗಳನ್ನ ಸೀಲ್ ಡೌನ್ ಮಾಡಲೇಬೇಕಾಗಿದೆ ಈಗ ಬೆಂಗಳೂರಲ್ಲಿ. ಹಾಗಾದ್ರೆ ಯಾವ ಏರಿಯಾ ಸೀಲ್ ಡೌನ್ ಆಗುತ್ತೆ, ಬೆಂಗಳೂರಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಸೀಲ್ ಡೌನ್ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಈಗ ಬಿಬಿಎಂಪಿ ಮುಂದಾಗಿದೆ. ಆದ್ರೆ ಇಲ್ಲಿ ಈಗ ರಾಜ್ಯ ಸರ್ಕಾರದ ಒಂದು ಪರ್ಮಿಷನ್ ಬೇಕಾಗುತ್ತೆ, ಅದಕ್ಕೋಸ್ಕರ ಈಗ ಕಾಯಲಾಗ್ತಾ ಇದೆ. ಸಿಎಂ ಜೊತೆಗಿನ ಮೀಟಿಂಗ್ ನಂತರ ಈಗ ಏನ್ ತೀರ್ಮಾನ ಪ್ರಕಟವಾಗುತ್ತೆ, ಯಾವ ಏರಿಯಾಗಳನ್ನ ಸೀಲ್ ಡೌನ್ ಮಾಡಲಾಗುತ್ತೆ, ಇವಾಗ ಏನ್ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಕುತೂಹಲ ಇರುವಂತಹ ವಿಚಾರ. ಯಾಕಂದ್ರೆ ಸೋಂಕಿತರ ಸಂಖ್ಯೆ ಅಧಿಕವಾಗಿರುವಂತಹ ಕೆಲವೊಂದು ಏರಿಯಾಗಳು 8 ರಿಂದ 10 ಏರಿಯಾಗಳ ಬಗ್ಗೆ ಈಗಾಗಲೇ ಕಮಿಷನರ್ ಟಿವಿ9ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಇದೆಲ್ಲವನ್ನ ಕೂಡ ರೆಡಿ ಮಾಡಿಕೊಂಡು, ಅಂದ್ರೆ ಎಷ್ಟು ಜನ ಸೋಂಕಿತರಿದ್ದಾರೆ, ಯಾವ ಏರಿಯಾ ಸೀಲ್ ಡೌನ್ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಈಗ ಸಿಎಂ ಅನುಮತಿಗೋಸ್ಕರ ಕಾಯ್ತಾ ಇದ್ದಾರೆ. ಸಿದ್ದಾಪುರ, ವಿವಿಪುರ ಸೇರಿ 10ಕ್ಕೂ ಹೆಚ್ಚು ಏರಿಯಾಗಳು ಸೀಲ್ ಡೌನ್ ಆಗುತ್ತೆ. ಬೆಂಗಳೂರಿನ ಪ್ರಮುಖ ಮಾರುಕಟ್ಟೆಗಳು ಕೂಡ ಬಂದ್ ಆಗತ್ತೆ. ಬೆಂಗಳೂರಲ್ಲಿ ಯಾವ ಏರಿಯಾ ಸೀಲ್ ಡೌನ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಕೆಲವೊಂದು ಏರಿಯಾಗಳು ಪ್ರಮುಖವಾಗಿ ವಿವಿಪುರಂ ಸೇರಿದಂತೆ ಎಲ್ಲೆಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳ ಇದೆ, ಆನಂದಪುರ ವಾರ್ಡ್ ಆಗಿರಬಹುದು, ವಿವಿಪುರಂ ಆಗಿರಬಹುದು, ಬಸವೇಶ್ವರ ನಗರ ಆಗಿರಬಹುದು, ಇನ್ನೂ ಹಲವು ಏರಿಯಾಗಳಿದೆ ಲಿಸ್ಟ್ ನಲ್ಲಿ. ಅದೆಲ್ಲವನ್ನೂ ಕೂಡ ಈಗ ಬಿಬಿಎಂಪಿ ಲಿಸ್ಟ್ ಮಾಡ್ಕೊಂಡಿದೆ. ಜೊತೆಗೆ ಸೀಲ್ ಡೌನ್ ಗೆ ಪ್ರಿಪರೇಷನ್ ಕೂಡ ಆಗ್ತಾ ಇದೆ. ಸಿಎಂ ಒಪ್ಪಿಗೆಗೋಸ್ಕರ ಕಾಯ್ತಾ ಇದ್ದಾರೆ. ಯಾವ ಏರಿಯಾ ಸೀಲ್ ಡೌನ್ ಮಾಡಬೇಕು ಅನ್ನುವಂತಹ ಪಟ್ಟಿ ಏನಿದೆ, ಯಾವ ಕಾರಣಕ್ಕೆ ಯಾವ ಏರಿಯಾ ಅನ್ನುವಂತಹ ಪಟ್ಟಿ ಏನಿದೆ, ಎಷ್ಟು ಜನ ಸೋಂಕಿತರಿದ್ದಾರೆ, ಆ ಪಟ್ಟಿಗೆ ಈಗ ಸಿಎಂ ಅನುಮತಿ ಸಿಗಬೇಕಾಗಿದೆ. ಅದಕ್ಕೋಸ್ಕರ ಪಾಲಿಕೆ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಹಾಗಾಗಿ ಬೆಂಗಳೂರಲ್ಲಿ ಈಗ ಮತ್ತೆ ಸೀಲ್ ಡೌನ್ ಪಕ್ಕ. ಈಗಾಗಲೇ ಕೆಆರ್ ಮಾರ್ಕೆಟ್ ಬಳಿಯ ಆನಂದಪುರ ವಾರ್ಡಿಗ ಸೀಲ್ ಡೌನ್ ಮಾಡೋದಕ್ಕೆ ರೆಡಿ ಆಗಿದೆ. ಎಲ್ಲವೂ ಕೂಡ ವ್ಯವಸ್ಥೆ ಆಗ್ತಾ ಇದೆ ಬಿಬಿಎಂಪಿ ಕಡೆಯಿಂದ. ಬೆಳಗ್ಗೆನೆ ಕಮಿಷನರ್ ಭೇಟಿ ಕೊಟ್ಟಿದ್ದಾರೆ, ಜನಪ್ರತಿನಿಧಿಗಳಲ್ಲಿ ಭೇಟಿ ಕೊಟ್ಟು ಒಂದು ರೀತಿಯ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಂಕಿತರಿದ್ದಾರೆ. ಆ ಕಾರಣಕ್ಕೋಸ್ಕರ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಈಗ ಬೆಂಗಳೂರಲ್ಲಿ ಎಷ್ಟು ಏರಿಯಾಗಳು ಸೀಲ್ ಡೌನ್ ಆಗಬಹುದು? ಸುಕನ್ಯಾ, ಈ ಸೀಲ್ ಡೌನ್ ಅಸ್ತ್ರವನ್ನ ಬಿಬಿಎಂಪಿ ಮತ್ತೆ ಪ್ರಯೋಗಿಸಕ್ಕೆ ಮುಂದಾಗಿರುವಂತದ್ದು. ಲಾಕ್ಡೌನ್ ಪ್ರಾರಂಭದಲ್ಲಿ ಈ ಸೀಲ್ ಡೌನ್ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭವಾಗಿತ್ತು. ನಂತರ ಸರ್ಕಾರದ ಸೂಚನೆ ಮೇರೆಗೆ ಸೀಲ್ ಡೌನ್ ಅಸ್ತ್ರವನ್ನ ಬಿಟ್ಟಂತಹ ಒಂದು ಬಿಬಿಎಂಪಿ ಕೇವಲ ಕಂಟೈನ್ಮೆಂಟ್ ಝೋನ್ ಅನ್ನು ಮಾಡೋಕೆ ಪ್ರಾರಂಭ ಮಾಡ್ತು. ಕಂಟೈನ್ಮೆಂಟ್ ಅಲ್ಲೂ ಕೂಡ ಕೇವಲ ಸೋಂಕಿತರ ಮನೆಯನ್ನ ಮಾತ್ರ ಸೀಲ್ ಡೌನ್ ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇದೆ. ಇದರಿಂದಾಗಿ ಇವತ್ತು ಸೋಂಕಿತರ ಸಂಖ್ಯೆ ಏರಿಕೆ ಆಗಿರುವಂತಹ ಒಂದು ಮನವರಿಕೆಯನ್ನು ಬಿಬಿಎಂಪಿ ಮಾಡಿಕೊಂಡಿದ್ದು, ಇದೀಗ ಮತ್ತೆ ಸೀಲ್ ಡೌನ್ ಮಾಡುವಂತಹ ಅನಿವಾರ್ಯತೆ ನಿರ್ಮಾಣವಾಗಿದೆ. ಸೀಲ್ ಡೌನ್ ಮಾಡಿದಂತಹ ಸಂದರ್ಭದಲ್ಲಿ ಸೋಂಕಿತರು ಮತ್ತೆ ಸೋಂಕಿತರ ಜೊತೆಗೆ ಅಕ್ಕಪಕ್ಕದಲ್ಲಿರುವಂತಹ ನಿವಾಸಿಗಳು ಯಾರು ಕೂಡ ಆ ಒಂದು ಭಾಗದಿಂದ ಹೊರಗಡೆ ಬರುವ ಹಾಗಿಲ್ಲ. ಅಂತಹ ಸಂದರ್ಭದಲ್ಲಿ ಬಿಬಿಎಂಪಿ ಅವರು ತುಂಬಾ ಈಸಿಯಾಗಿ ಈ ಒಂದು ಸೋಂಕಿತರನ್ನ ಕಂಡುಹಿಡಿಯುವಂತಹ ಒಂದು ಸಾಧ್ಯತೆ ಆಗತ್ತೆ. ಅದೇ ಕಾರಣಕ್ಕಾಗಿ ಈಗ ಮತ್ತೆ ಸೀಲ್ ಡೌನ್ ಮಾಡೋದಕ್ಕೆ ಈಗ ಮುಂದಾಗಿರುವಂತದ್ದು. ಇವತ್ತು ಮೊದಲ ಸೀಲ್ ಡೌನ್ ಆಗಿರುವಂತಹ ಏರಿಯಾ ಅಂದ್ರೆ ಅದು ಆನಂದಪುರಂ ಸ್ಲಮ್ ಅಂತ ಹೇಳಿ ಕೂಡ 6 ಸೋಂಕಿತರು ಪತ್ತೆಯಾಗಿದ್ರು. ಅದು 6 ಜನರ ಪೈಕಿ 3 ಸೋಂಕಿತರು ಸಾವನ್ನಪ್ಪಿದ್ದಾರೆ. ಹೀಗಾಗಿ ಆ ಭಾಗವನ್ನ ಫಸ್ಟ್ ಆ ಒಂದು ಆನಂದಪುರಂ ಸ್ಲಮ್ ಅನ್ನ ಈಗ ಕಂಪ್ಲೀಟ್ ಆಗಿ ಸೀಲ್ ಡೌನ್ ಮಾಡ್ತಿದ್ದಾರೆ. ಈಗಾಗಲೇ ಅಧಿಕಾರಿಗಳು ಲಿಸ್ಟ್ ಮಾಡಿರುವಂತಹ ಪ್ರಕಾರ ಈ ಒಂದು ಪೂರ್ವ ವಲಯದಲ್ಲಿ SK ಗಾರ್ಡನ್ ಅಂತ ಇದೆ, ಆ ಒಂದು ಭಾಗದಲ್ಲಿ ಕೂಡ ಸೋಂಕಿತರ ಸಂಖ್ಯೆ ಏರಿಕೆ ಇದೆ. ದಕ್ಷಿಣ ಭಾಗದಲ್ಲಿ ಚಿಕ್ಕಪೇಟೆ, ಹನುಮಂತ ನಗರ, ಶ್ರೀನಗರ ಜೊತೆಗೆ ಸಿದ್ದಾಪುರ, ಈ ಒಂದು ಭಾಗದಲ್ಲೂ ಕೂಡ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆ ಆಗಿರುವಂತಹ ಕಾರಣಕ್ಕಾಗಿ ಆ ಭಾಗವನ್ನು ಕೂಡ ಸೀಲ್ ಡೌನ್ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಆದ್ರೆ ಈ ಒಂದು ಸೀಲ್ ಡೌನ್ ಮಾಡೋಕ್ಕಿಂತ ಮುಂಚೆ ಸರ್ಕಾರದಿಂದ ಅನುಮತಿ ಪಡಿಬೇಕಾಗುತ್ತೆ. ಯಾಕಂದ್ರೆ ಸರ್ಕಾರ ಈ ಒಂದು ಲಾಕ್ ಡೌನ್ ಸಡಿಲಿಕೆ ಮಾಡಿಕೊಂಡಿರುವಂತಹ ಉದ್ದೇಶ ಇಷ್ಟೇ, ಆರ್ಥಿಕವಾಗಿ ನಾವು ಕುಸಿತಾ ಇದ್ದೀವಿ, ಆರ್ಥಿಕನ ವಾಪಸ್ ನಾವು ಚೇತರಿಕೆ ಕೊಡಬೇಕು ಅಂತ ಹೇಳಿ ಈ ಲಾಕ್ ಡೌನ್ ಸಡಿಲಿಕೆ ಮಾಡ್ತು. ಹೀಗಾಗಿ ವಾಪಸ್ ಸೀಲ್ ಡೌನ್ ಮಾಡಬೇಕಾದ್ರೆ ಸರ್ಕಾರದ ಅನುಮತಿ ಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಸೀಲ್ ಡೌನ್ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಕಮರ್ಷಿಯಲ್ ಆಕ್ಟಿವಿಟೀಸ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಬೇಕಾಗತ್ತೆ, ಅಲ್ಲಿ ವಾಣಿಜ್ಯ ಚಟುವಟಿಕೆಗಳು ಕಂಪ್ಲೀಟ್ ಆಗಿ ಸ್ಟಾಪ್ ಆಗಬೇಕಾಗುತ್ತೆ.
ಆ ಕಾರಣಕ್ಕಾಗಿ ಸರ್ಕಾರ ಮತ್ತೆ ಯಾವ ರೀತಿಯಾಗಿ ಆದೇಶ ಕೊಡುತ್ತೋ ಅಂತ ಕೂಡ ಈಗ ಬಿಬಿಎಂಪಿ ಕಾದ್ ನೋಡ್ತಾ ಇದೆ. ಸರ್ಕಾರ ಈ ಲಾಕ್ಡೌನ್ ಸಡಿಲಿಕೆ ಮಾಡೋಕೆ ಮುಖ್ಯ ಕಾರಣ ನಾವು ಆರ್ಥಿಕವಾಗಿ ಚೇತರಿಸ್ಕೊಳ್ಬೇಕಂತ ಹೇಳಿ ಈಗ ಸೀಲ್ ಡೌನ್ ಮಾಡುವಂತ ಸಂದರ್ಭದಲ್ಲಿ ವಾಣಿಜ್ಯ ಚಟುವಟಿಕೆ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ಅದೇ ಕಾರಣಕ್ಕಾಗಿ ಈಗ ಬಿಬಿಎಂಪಿ ಸರ್ಕಾರದ ಒಂದು ಮುಂದಾಗಿರುವಂತದ್ದು, ಸರ್ಕಾರ ಅನುಮತಿ ಕೊಟ್ಟಂತಹ ಮುಂದೆ ಕಂಪ್ಲೀಟ್ ಆಗಿ ಸೀಲ್ ಡೌನ್ ಆಗ್ಬೇಕಾಗತ್ತೆ. ಆ ಮಾಡೋಕೆ ಕೂಡ ಈಗ ಬಿಬಿಎಂಪಿ ಸಿದ್ಧವಾಗಿದೆ. ಆಗ ಮಾತ್ರ ಈ ಸೋಂಕಿತರನ್ನ ನಿಯಂತ್ರಣ ಮಾಡೋಕೆ ಸಾಧ್ಯ. ಜೊತೆಗೆ ಈ ಹೊರ ರಾಜ್ಯದಿಂದ ಬರುವಂತಹ ಪ್ರಯಾಣಿಕರನ್ನ ತಡೆಗಟ್ಟಬೇಕು ಅಂತಾನು ಕೂಡ ಈಗ ಬಿಬಿಎಂಪಿ ಸಿಎಂ ಎದುರಿಗೆ ಒಂದು ಮನವಿ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಯಾಕಂದ್ರೆ ಬೆಂಗಳೂರಲ್ಲಿ ಅತಿ ಹೆಚ್ಚು ಸೋಂಕಿತರು ಪತ್ತೆಯಾಗಿರುವಂತದ್ದು ಹೊರ ರಾಜ್ಯ ಮತ್ತು ಹೊರ ದೇಶದಿಂದ ಬಂದಂತವ್ರು. ಹೀಗಾಗಿ ಅವರನ್ನ ನಿಯಂತ್ರಣ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ. ತಾತ್ಕಾಲಿಕವಾಗಿ ಅವರನ್ನ ಬೆಂಗಳೂರು ಪ್ರವೇಶಕ್ಕೆ ನಿರ್ಬಂಧ ಇರಬೇಕು ಅಂತ ಕೂಡ ಮನವಿ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು ಸುಕನ್ಯಾ. ಅಂದ್ರೆ ಇಲ್ಲಿ ಮುತ್ತಪ್ಪ ಸಮಸ್ಯೆ ಏನಂತಂದ್ರೆ ಒಂದು ಕಡೆ ಇಲ್ಲಿ ಆಸ್ಪತ್ರೆಗಳಲ್ಲಿ ಬೆಡ್ಗಳ ಕೊರತೆ ಇದೆ. ಈಗಾಗಲೇ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇರುವಂತಹ ಕೊರೋನಾ ವಾರಿಯರ್ಸ್ಗೆನೆ ಬೇಕಾದಂತಹ ವ್ಯವಸ್ಥೆ ಸಿಗ್ತಾ ಇಲ್ಲ. ಈ ಬಗ್ಗೆ ವಿಡಿಯೋ ಕೂಡ ಹರಿಬಿಟ್ಟಿದ್ದಾರೆ ಪೊಲೀಸರು. ಚಿಕಿತ್ಸೆ ಪಡ್ಕೊಳ್ತಾ ಇದ್ದವರು ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ ಅನ್ನುವ ರೀತಿಯಲ್ಲಿ ಅಟೆಂಡ್ ಮಾಡ್ತಾ ಇಲ್ಲ ಯಾರು ಕೂಡ ಅಂತ. ಈಗಲೇ ಹೀಗಿದೆ ಪರಿಸ್ಥಿತಿ. ಇನ್ನು ಈಗ ಸೋಂಕಿತರ ಸಂಖ್ಯೆ ಇನ್ನೂ ಕೂಡ ಏರಿಕೆ ಆಗೋದು ಬಾಕಿ ಇದೆ. ಮುಂದೆ ಹೇಗೆ ಬೆಂಗಳೂರಿನ ಪರಿಸ್ಥಿತಿ ಏನು ಅಂತ? ಸುಕನ್ಯಾ, ಈಗ ಬೆಂಗಳೂರಲ್ಲಿ 1200ಕ್ಕೂ ಅಧಿಕ ಕೇಸ್ಗಳು ಬಂದಿರೋದಕ್ಕೇನೆ ಬಿಬಿಎಂಪಿ ಸರ್ಕಾರ ತಲೆಬುಡ ಮಾಡಿಕೊಂಡು ತಲೆ ಕೆಡಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವೊಂದಿಷ್ಟು ಆಸ್ಪತ್ರೆಗಳಲ್ಲಿ ಬೆಡ್ಡೇ ಇಲ್ಲ ಅಂತ ಕೂಡ ಈಗ ಮಾಹಿತಿ ಕೊಡ್ತಾ ಇದ್ದಾರೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಸೋಂಕಿತರನ್ನ ಬೀದಿಯಲ್ಲಿ ಕುಳಿತು ಅವರನ್ನ ಟ್ರೀಟ್ಮೆಂಟ್ ಕೊಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅನ್ನೋ ಟೀಕೆಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಯಾವುದೇ ರೀತಿಯಂತ ಪೂರ್ವ ಸಿದ್ಧತೆಗಳು ಕೂಡ ಆಗಿಲ್ಲ. ಸರ್ಕಾರ ಒಂದು ಪ್ಲಾನ್ ಮಾಡ್ಕೊಂಡಿದ್ದು ಬೆಂಗಳೂರಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆ ಆಗೋದಿಲ್ಲ, ನಿಯಂತ್ರಣದಲ್ಲಿ ಇದೆ ಅಂತ ಹೇಳಿ. ಅದೇ ಕಾರಣಕ್ಕೆ ಹೊರ ರಾಜ್ಯದವರನ್ನ ಬೆಂಗಳೂರು ಒಳಗೆ ಬರೋದಕ್ಕೆ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿಕೊಟ್ರು. ಇದು ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಏರಿಕೆಗೆ ಒಂದು ಕಾರಣವಾಗಿದೆ. ಜೊತೆಗೆ ಯಾರು ಕೊರೋನಾ ಸೋಂಕಿತರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಅಂತವರಿಗೆ ಸೋಂಕು ಕಾಣಿಸ್ಕೊಳ್ತಿರುವಂತಹ ಕಾರಣಕ್ಕಾಗಿ ಟ್ರೀಟ್ಮೆಂಟ್ ಕೊಡೋರ ಸಂಖ್ಯೆ ಕೂಡ ಇಲ್ಲಿ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಟ್ರೀಟ್ಮೆಂಟ್ ಕೊಡೋರೆ ಐಸೋಲೇಷನ್ ವಾರ್ಡಿಗೆ ಹೋದಂತಹ ಸಂದರ್ಭದಲ್ಲಿ ಸೋಂಕಿತರಿಗೆ ಟ್ರೀಟ್ಮೆಂಟ್ ಕೊಡೋದು ಯಾರು ಅನ್ನೋದು ಒಂದು ಪ್ರಶ್ನೆ ಆದ್ರೆ, ಜೊತೆಗೆ ಕಂಟೈನ್ಮೆಂಟ್ ಮಾಡಿದ್ರು, ಸೀಲ್ ಡೌನ್ ಮಾಡಿದ್ರು ಕೂಡ ಅಲ್ಲಿ ಪೊಲೀಸ್ ಭದ್ರತೆಯನ್ನ ನೀಡಬೇಕಾಗತ್ತೆ. ಸಾಕಷ್ಟು ಜನ ಪೊಲೀಸರು ಕೂಡ ಈಗ ಕೊರೋನಾ ಸೋಂಕು ಕಾಣಿಸಿಕೊಂಡಂತ ಕಾರಣಕ್ಕಾಗಿ ಭದ್ರತೆ ಯಾರು ಕೊಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಇಂತಹ ಸಾಕಷ್ಟು ಗೊಂದಲ ಮತ್ತೆ ಅನುಮಾನಗಳ ನಡುವೆ ಈಗ ಸೀಲ್ ಡೌನ್ ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗಿರುವಂತದ್ದು. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಜೊತೆಗೆ ಇವತ್ತು ಸಿಎಂ ಜೊತೆ ನಡೆದಿರುವಂತಹ ಸಭೆ ಸಾಕಷ್ಟು ಮಹತ್ವದಾಗಿರುವಂತದ್ದು. ಸಿಎಂ ಯಾವ ರೀತಿಯಾಗಿ ನಿರ್ಧಾರ ಕೊಡ್ತಾರೆ, ಬಿಬಿಎಂಪಿಗೆ ಫ್ರೀ ಹ್ಯಾಂಡ್ ಕೊಡ್ತಾರೆ ಸೀಲ್ ಡೌನ್ ಮಾಡೋದಕ್ಕೆ. ಜೊತೆಗೆ ಈ ಕಂಟೈನ್ಮೆಂಟ್ ಮಾಡುವಂತಹ ಸಂದರ್ಭದಲ್ಲಿ ಬಿಬಿಎಂಪಿ ತೆಗೆದುಕೊಂಡಂತಹ ಎಲ್ಲಾ ನಿರ್ಧಾರ ಕೂಡ ಸರ್ಕಾರ ಒಪ್ಪಿಗೆ ಸೂಚಿಸುತ್ತೆ ಅನ್ನೋದು ಕೂಡ ನಾವು ಕಾದು ನೋಡ್ಬೇಕಾಗತ್ತೆ. ಯಾಕಂದ್ರೆ ಬಿಬಿಎಂಪಿ ಹಿಂದೆ ಕೇಂದ್ರ ಸರ್ಕಾರಕ್ಕೆ ಅಂದ್ರೆ ಲಾಕ್ಡೌನ್ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಮಾಡಿಕೊಂಡಿತ್ತು, ಈ ಹೆಚ್ಚು ಸೋಂಕಿತಿರುವಂತಹ ಪರಿಸ್ಥಿತಿಗಳಿಗೆ ಈ ಒಂದು ಸಡಿಲಿಕೆ ಕೊಡೋದು ಬೇಡ ಅಂತ ಹೇಳಿ. ಅದಕ್ಕೆ ಯಾವುದೇ ರೀತಿಯ ಉತ್ತರ ಸಿಕ್ಕಿರಲಿಲ್ಲ. ನಂತರ ಸರ್ಕಾರವೇ ಎಲ್ಲಾ ಭಾಗದಲ್ಲೂ ಕೂಡ ಸಡಿಲಿಕೆ ಕೊಟ್ಟಂತಹ ಕಾರಣಕ್ಕಾಗಿ ಸೋಂಕಿತರ ಸಂಖ್ಯೆ ಏರಿಕೆಯಾಗಿದೆ. ಸೊ ಇವತ್ತು ಓಕೆ, ಧನ್ಯವಾದ ಮುತ್ತಪ್ಪ. ಒಟ್ಟಾರೆ ಬೆಂಗಳೂರಲ್ಲಿ ಈಗ ಸೀಲ್ ಡೌನ್ ಪರ್ವ ಮತ್ತೆ ಶುರುವಾಗ್ತಾ ಇದೆ. 8 ರಿಂದ 10 ಏರಿಯಾಗಳು ಸೀಲ್ ಡೌನ್ ಆಗತ್ತೆ. ಇನ್ನು ಬೆಂಗಳೂರಲ್ಲಿ ಪ್ರಮುಖವಾಗಿ ಎಲ್ಲೆಲ್ಲಿ ಸೋಂಕಿತರು ಅಧಿಕ ಇದ್ದಾರೆ, ಜನರಿಗೆ ಈ ಬಗ್ಗೆ ಮಾಹಿತಿಯ ಕೊರತೆ ಇದೆಯಾ? ಯಾಕಂದ್ರೆ ಇಲ್ಲಿ ಎಲ್ಲಿ ಸೋಂಕು ಇದೆ, ಎಲ್ಲಿ ನಾವು ಓಡಾಡಬಹುದು, ಎಲ್ಲಿ ಓಡಾಡೋದಕ್ಕೆ ಸಾಧ್ಯ ಇಲ್ಲ, ಈ ಬಗ್ಗೆ ಜನರು ಕೂಡ ಒಂದು ಸ್ವಲ್ಪ ಗೊಂದಲದಲ್ಲಿದ್ದಾರೆ. ಬೆಂಗಳೂರಲ್ಲಿ ದಿನೇ ದಿನೇ ಅಟ್ಟಹಾಸ ಮೆರಿತಾ ಇದೆ ಕೊರೋನಾ ಕ್ರೌರ್ಯದಿಂದ ಬೆಂಗಳೂರಿಗೆ ಮತ್ತೆ ಸೀಲ್ ಡೌನ್ ಅಸ್ತ್ರ. ಈಗ ಬಿಬಿಎಂಪಿ ಕಡೆಯಿಂದ ಸೀಲ್ ಡೌನ್ ಮಾಡಲಾಗುತ್ತೆ. ಕೊರೋನಾ ಕ್ರೌರ್ಯವನ್ನ ಮಟ್ಟ ಹಾಕೋದಿಕ್ಕೆ ಬೆಂಗಳೂರಿಗೆಲ್ಲ ಹರಡ್ತಾ ಇದೆ ಕೊರೋನಾ ನಂಜಿನ ವಿಷವ್ಯೂಹ. ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಬೆಂಗಳೂರಿನ ಪ್ರತಿ ವಲಯದಲ್ಲೂ ಕೂಡ ಕೊರೋನಾದಿಂದ ಮಹಾಗಂಡಾಂತರ ಕಾದಿದ್ಯಾ? ಅಂಕಿಅಂಶ ಹೇಳ್ತಾ ಇದೆ ಇದು ಮುಂದಿನ ದಿನಗಳಲ್ಲಿ ಗಂಡಾಂತರ ಆಗತ್ತೆ. ಬೆಂಗಳೂರಲ್ಲಿ ಯಾವ ಯಾವ ವಲಯಗಳಲ್ಲಿ ಎಷ್ಟು ಸೋಂಕಿತರಿದ್ದಾರೆ ಗೊತ್ತಾ? ಹಾಗಾದ್ರೆ 8 ವಲಯಗಳು, ಒಟ್ಟು 8 ವಲಯಗಳಲ್ಲೂ ಕೂಡ ಸೋಂಕಿಗೆ ಬಲಿಯಾದವರ ಸಂಖ್ಯೆ ನೋಡಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗ್ತೀರಾ. ಯಾಕಂದ್ರೆ ಬೆಂಗಳೂರಲ್ಲಿ ಕೊರೋನಾ ಅಟ್ಟಹಾಸ ದಿನೇ ದಿನೇ ಹೆಚ್ಚಾಗ್ತಾ ಇರೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಈ ಅಂಕಿಅಂಶಗಳನ್ನ ನೋಡಿದ್ರೆ ಕೊರೋನಾ ಕ್ರೌರ್ಯದಿಂದ ಬೆಂಗಳೂರಿಗೆ ಮತ್ತೆ ಈಗ ಸೀಲ್ ಡೌನ್ ಅಸ್ತ್ರ ಬಂದಿದೆ. ಬೆಂಗಳೂರಿನ ಕೆಲವು ಪ್ರದೇಶಗಳನ್ನ ಸೀಲ್ ಡೌನ್ ಮಾಡಲಾಗ್ತಾ ಇದೆ. ಯಾಕಂದ್ರೆ ಬೆಂಗಳೂರಿನಾದ್ಯಂತ ಈಗ ಕೊರೋನಾ ನಂಜಿನ ವಿಷವ್ಯೂಹ ಹರಡ್ತಾ ಇದೆ. ಇನ್ನು ನೋಡಬಹುದು ಇಲ್ಲಿ ಬೆಂಗಳೂರು ಪೂರ್ವ ವಲಯ ಕೇಸ್ಗಳು 123, ಸಕ್ರಿಯ ಕೇಸ್ಗಳು 68, ಆಕ್ಟಿವ್ ಕೇಸ್ಗಳು 68, ಡಿಸ್ಚಾರ್ಜ್ ಆಗಿರೋರು 85 ಮಂದಿ,
ಆದ್ರೆ ಇಲ್ಲಿ ಮೃತಪಟ್ಟಿರೋರು 15 ಮಂದಿ. ಬರೀ 123 ಕೇಸ್ಗಳಲ್ಲಿ 15 ಮಂದಿ ಮೃತಪಟ್ಟಿದ್ದಾರೆ. ಇನ್ನು ಸೋಂಕಿನ ಸಂಖ್ಯೆ ಹೆಚ್ಚಾಗ್ತಾ ಹೋದ್ರೆ ಸಾವಿನ ಸಂಖ್ಯೆಯೂ ಕೂಡ ಏರಿಕೆಯಾಗ್ತಾ ಹೋಗುತ್ತೆ. ಇಲ್ಲಿ ಡಿಸ್ಚಾರ್ಜ್ ಆಗಿರೋರು 85, ಸಕ್ರಿಯ ಆಕ್ಟಿವ್ ಕೇಸ್ಗಳು ಸದ್ಯಕ್ಕಿರೋದು 68, ಹಾಗೆ ಮೃತಪಟ್ಟಿರೋರ ಸಂಖ್ಯೆ 15. ಇದು ನಿಜಕ್ಕೂ ಬೆಚ್ಚಿ ಬೀಳಿಸುವಂತಹ ವಿಚಾರ. ಬೆಂಗಳೂರು ಪೂರ್ವ ವಲಯಕ್ಕೆ ಸಂಬಂಧಪಟ್ಟಂತೆ 123 ಕೇಸ್ಗಳಲ್ಲಿ 15 ಜನ ಮೃತಪಟ್ಟಿದ್ದಾರೆ ಕೊರೋನಾ ಸೋಂಕಿನಿಂದ. ಆಕ್ಟಿವ್ ಆಗಿರುವಂತಹ 68 ಕೇಸ್ಗಳು. ಒಂದು ರೀತಿಯ ಆತಂಕ ಇದೆ ಈಗ ಹೇಗಾಗತ್ತೆ ಮುಂದೆ ಅಂತ. ಇನ್ನು ಡಿಸ್ಚಾರ್ಜ್ ಆಗಿರೋರು 85 ಮಂದಿ ಗುಣಮುಖರಾಗಿ ಮನೆಗೆ ಹೋಗಿದ್ದಾರೆ. ಅದು ಒಂದು ರೀತಿಯಲ್ಲಿ ಸಮಾಧಾನದ ವಿಚಾರ. ಆದ್ರೆ ಯಾರಿಗ್ ಗುಣ ಆಗತ್ತೆ, ಯಾರಿಗ್ ಗುಣ ಆಗಲ್ಲ ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ. ಇದು ಇಲ್ಲಿ ಆತಂಕ ಕೊರೋನಾ ವಿಚಾರವಾಗಿ. ಇನ್ನು ಬೆಂಗಳೂರು ಪಶ್ಚಿಮ ವಲಯವನ್ನ ನೋಡಿದ್ರೆ ಕೇಸ್ಗಳ ಸಂಖ್ಯೆ ಒಟ್ಟು 144. ಅದರಲ್ಲಿ ಆಕ್ಟಿವ್ ಕೇಸ್ಗಳು, ಸಕ್ರಿಯ ಕೇಸ್ಗಳು 39, ಡಿಸ್ಚಾರ್ಜ್ ಆಗಿರೋರು 94, ಮೃತಪಟ್ಟಿರುವ ಸಂಖ್ಯೆ 11. ಇಲ್ಲಿ ಬೆಂಗಳೂರು ಪಶ್ಚಿಮ ವಲಯದ ಅಂಕಿಅಂಶ ಇದು. 11 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಕೊರೋನಾ ಸೋಂಕಿನಿಂದಾಗಿ. ಕೊರೋನಾ ಸೋಂಕು ಅನ್ನೋದು ಇಲ್ವೇ ಇಲ್ಲ ಅಂತಾಗಿದ್ರೆ ಇವರೆಲ್ಲರೂ ಕೂಡ ಬದುಕ್ತಾ ಇದ್ರು. ಇದು ಇಲ್ಲಿ ದುಃಖದ ವಿಚಾರ. ಯಾಕಂದ್ರೆ ಕೊರೋನಾ ಸೋಂಕಿನಿಂದ ಉಂಟಾಗುವ ಪ್ರಾಣಾಪಾಯ ಇದೆಯಲ್ಲ, ಅತ್ಯಂತ ಕಟುಕ ರೀತಿಯಲ್ಲಿ, ಅಂದ್ರೆ ಕೊರೋನಾ ಯಾವ ಮಟ್ಟಿಗೆ ಕ್ರೂರಿಯಾಗಿ ಅಟ್ಟಹಾಸ ಮೆರೆಯುತ್ತೆ ಅನ್ನೋದಕ್ಕೆ ಉದಾಹರಣೆ ಅದು. ಅತ್ಯಂತ ನೋವು ತರಿಸುವಂತಹ ಸಾವಾಗಿರುತ್ತೆ. 11 ಮಂದಿ ಮೃತಪಟ್ಟಿದ್ದಾರೆ ಬೆಂಗಳೂರು ಪಶ್ಚಿಮ ವಲಯದಲ್ಲಿ. 144 ಕೇಸ್ಗಳು, ಆಕ್ಟಿವ್ ಕೇಸ್ಗಳು 39, ಡಿಸ್ಚಾರ್ಜ್ ಆಗಿರೋರ ಸಂಖ್ಯೆ 94. ದಿನೇ ದಿನೇ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ನಾಳೆ ಇದರ ನಂಬರ್ ಇನ್ನಷ್ಟು ಜಾಸ್ತಿ ಆಗುತ್ತೆ. ಬೆಂಗಳೂರು ದಕ್ಷಿಣ ವಲಯದಲ್ಲಿ ಕೇಸ್ಗಳ ಸಂಖ್ಯೆ 136. ಬೆಂಗಳೂರು ದಕ್ಷಿಣ ವಲಯದಲ್ಲಿ ಕೇಸ್ಗಳ ಸಂಖ್ಯೆ 136. ಸಕ್ರಿಯವಾಗಿರೋದು 96 ಕೇಸ್ಗಳು. ಸಕ್ರಿಯವಾಗಿರುವಂತಹ ಕೇಸ್ಗಳು. ಡಿಸ್ಚಾರ್ಜ್ ಆಗಿರೋದು 28 ಜನ. ಮೃತಪಟ್ಟಿರೋರು 8 ಮಂದಿ. 136 ಕೇಸ್ಗಳ ಪೈಕಿ 8 ಮಂದಿ ಮೃತಪಟ್ಟಿದ್ದಾರೆ. ಡಿಸ್ಚಾರ್ಜ್ ಆಗಿರೋರು 28. ಅಂದ್ರೆ ಕೊರೋನಾ ಸೋಂಕು ಇಲ್ಲಿ ಕಡಿಮೆ ಆಗ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟ. ಇಲ್ಲಿ ಏರಿಕೆ ಆಗ್ತಾ ಇದೆ. ಸಾವಿನ ಸಂಖ್ಯೆಯೂ ಕೂಡ ಏರಿಕೆ ಆಗ್ತಾ ಇದೆ. ಇನ್ನು ಆರ್ ನಗರ ವಲಯದ ಅಂಕಿಅಂಶ ನೋಡೋದಾದ್ರೆ 23 ಕೇಸ್ಗಳು. 23 ಕೇಸ್ಗಳಲ್ಲಿ ಆಕ್ಟಿವ್ ಇರೋದು 12 ಸಕ್ರಿಯ ಕೇಸ್ಗಳು. ಇನ್ನು 5 ಡಿಸ್ಚಾರ್ಜ್ ಆಗಿ ಗುಣಮುಖರಾಗಿ ಮನೆಗೆ ಹೋಗಿದ್ದಾರೆ. ಇನ್ನು 2 ಮೃತಪಟ್ಟಿದ್ದಾರೆ. ಇಲ್ಲಿ ಇದು ಆರ್ ನಗರ ವಲಯಕ್ಕೆ ಸಂಬಂಧಪಟ್ಟಂತಹ ಅಂಕಿಅಂಶ. ಕೊರೋನಾ ಸೋಂಕಿತರ ಸಂಖ್ಯೆ ಉಳಿದ ವಲಯ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ. ಆದ್ರೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಈ ನಂಬರ್ಗಳು, ಈ ನಂಬರ್ ಇನ್ನೂ ಕೂಡ ಏರಿಕೆ ಆಗ್ತಾ ಹೋಗುತ್ತೆ. ನಾಳೆ ಅಷ್ಟೊತ್ತಿಗೆ ಇನ್ನೊಂದು ಲಿಸ್ಟ್ ಬರುತ್ತೆ. ಈ ನಂಬರ್ ಏರಿಕೆ ಆಗಿರುವಂತಹ ಒಂದು ಲಿಸ್ಟ್ ಸಿಗತ್ತೆ. ಹೀಗಾಗಿ ಜನ ಎಚ್ಚರಿಕೆಯಿಂದ ಇರಬೇಕು. ಇದು ಆರ್ ನಗರ ವಲಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. 2 ಮೃತಪಟ್ಟಿದ್ದಾರೆ. ಈಗಾಗಲೇ 5 ಜನ ಡಿಸ್ಚಾರ್ಜ್ ಆಗಿ ಗುಣಮುಖರಾಗಿದ್ದಾರೆ. ಆಕ್ಟಿವ್ ಕೇಸ್ಗಳು 12 ಇದೆ. ಕೇಸ್ಗಳ ಸಂಖ್ಯೆ 23 ಈಗ ಆರ್ ನಗರದಲ್ಲಿ. ಹೀಗಾಗಿ ಬೆಂಗಳೂರಲ್ಲಿ ಈಗ ಸೀಲ್ ಡೌನ್ ಮಾಡುವ ವಿಚಾರವಾಗಿ ಎಲ್ಲವನ್ನ ಕೂಡ ಗಮನಿಸಲಾಗ್ತಾ ಇದೆ. ಎಲ್ಲೆಲ್ಲಿ ಸೋಂಕಿತರು ಹೆಚ್ಚಿದ್ದಾರೆ ಅನ್ನುವ ವಿಚಾರವಾಗಿ ಬೆಂಗಳೂರು ದಕ್ಷಿಣ ವಲಯವನ್ನ ನೋಡ್ತಾ ಹೋದ್ರೆ ಕೇಸ್ಗಳ ಸಂಖ್ಯೆ 136, ಆಕ್ಟಿವ್ ಕೇಸ್ಗಳು 96, ಡಿಸ್ಚಾರ್ಜ್ ಆಗಿರೋದು 28, ಮೃತಪಟ್ಟಿರೋದು 8. ಈಗಾಗಲೇ ಬೆಂಗಳೂರು ದಕ್ಷಿಣ ವಲಯದ ಬಗ್ಗೆ ಹೇಳಿದ್ವಿ ಅಂಕಿಅಂಶಗಳು. 136 ಕೇಸ್ಗಳ ಪೈಕಿ ಸಕ್ರಿಯವಾಗಿರೋದು 96 ಕೇಸ್ಗಳು. ಅಂದ್ರೆ ಇನ್ನೂ ಕೂಡ ಆಕ್ಟಿವ್ ಕೇಸ್ಗಳು ಸುಮಾರಿದೆ. ಅಲ್ಲಿ 100ರ ಹತ್ರ ಇದೆ. 50 ಇನ್ನೂ ಕೂಡ ಅದು ಏರಿಕೆ ಆಗುತ್ತೆ. ಡಿಸ್ಚಾರ್ಜ್ ಆಗಿರೋರ ಸಂಖ್ಯೆ 28. ಕೇವಲ 28 ಜನ ಮಾತ್ರ ಈಗ ಗುಣಮುಖರಾಗಿ ಮನೆಗೆ ಹೋಗಿರೋದು. ಮೃತಪಟ್ಟಿರೋರ ಸಂಖ್ಯೆ 8. ಇಲ್ಲಿ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದ್ದಾಗ ಮೃತಪಟ್ಟವರ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಕಾರಣ ಏನಂದ್ರೆ ಸೋಂಕು ಹೆಚ್ಚಾಗಿ ವ್ಯಾಪಿಸ್ತಾ ಹೋದಂತೆ ಅದರಿಂದ ಬಾಧಿತರಾಗಿ ಪ್ರಾಣ ಕಳ್ಕೊಳ್ಳೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ದಾಸರಹಳ್ಳಿ ವಲಯ 10 ಕೇಸ್ಗಳು, ಅದರಲ್ಲಿ 9 ಆಕ್ಟಿವ್ ಕೇಸ್ಗಳಿದೆ. 1 ಮಾತ್ರ ಡಿಸ್ಚಾರ್ಜ್ ಆಗಿದ್ದಾರೆ ಕೊರೋನಾದಿಂದ ಗುಣಮುಖರಾಗಿ. ಆದ್ರೆ ಇಲ್ಲಿ ಒಂದೇ ಸಾವು ನೋವು ಸಂಭವಿಸಿಲ್ಲ ಅನ್ನೋದು ಸ್ವಲ್ಪ ಸಮಾಧಾನಕರ ವಿಚಾರ ಸದ್ಯದ ಮಟ್ಟಿಗೆ. ಈ ಪರಿಸ್ಥಿತಿ ಹೀಗೆ ಇದ್ರೆ ಪರವಾಗಿಲ್ಲ. ಈಗಲೇ ಕಂಟ್ರೋಲ್ ಮಾಡಿದ್ರೆ ದಾಸರಹಳ್ಳಿ ವಲಯ ಸ್ವಲ್ಪ ಸೇಫ್ ಝೋನ್ ಅಂತ ಹೇಳಬಹುದು. ಆದ್ರೆ ಅದು ಕಂಟ್ರೋಲ್ ಆಗ್ಬೇಕಾಗಿದೆ. ಜನರು ಕೂಡ ಈ ಬಗ್ಗೆ ಸಹಕಾರವನ್ನ ನೀಡಬೇಕಾಗುತ್ತೆ. 10 ಕೇಸ್ಗಳು ದಾಸರಹಳ್ಳಿ ವಲಯದಲ್ಲಿ. ಅದರಲ್ಲಿ ಆಕ್ಟಿವ್ ಕೇಸ್ಗಳೇ 9 ಇದೆ. ಇನ್ನು 1 ಗುಣಮುಖರಾಗಿದ್ದಾರೆ. ಇಲ್ಲಿ ಸಾವು ನೋವಿನ ಸಂಖ್ಯೆ ಇಲ್ಲ. ಯಾಕಂದ್ರೆ ಇಲ್ಲಿ ಕೇಸ್ಗಳ ಸಂಖ್ಯೆ ಕೂಡ ಕಡಿಮೆ ಇದೆ. ಜೊತೆಗೆ 1 ಡಿಸ್ಚಾರ್ಜ್ ಆಗಿದ್ರೆ 9 ಜನರ ಸ್ಥಿತಿ ಏನಾಗುತ್ತೆ, ಯಾವ ರೀತಿ ಅವರು ರಿಕವರಿ ಆಗ್ತಾರೆ ಈ ಕೊರೋನಾದಿಂದ ಅಂತ ಕಾದ್ ನೋಡ್ಬೇಕಾಗಿದೆ. ದಾಸರಹಳ್ಳಿ ವಲಯಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಂತಹ ಅಂಕಿಅಂಶ. ಇನ್ನು ಈತ ಯಲಹಂಕ ವಲಯವನ್ನ ನೋಡೋದಾದ್ರೆ ಯಲಹಂಕದಲ್ಲಿ 21 ಕೇಸ್ಗಳು. ಯಲಹಂಕ ವಲಯದಲ್ಲಿ ಈ ಝೋನ್ ಅಲ್ಲಿ 21 ಕೇಸ್ಗಳು. ಅದರಲ್ಲಿ 15 ಕೇಸ್ಗಳು ಆಕ್ಟಿವ್ ಕೇಸ್ಗಳೇ ಇದೆ. ಡಿಸ್ಚಾರ್ಜ್ ಆಗಿದ್ದಾರೆ 5 ಮಂದಿ, ಮೃತಪಟ್ಟಿರೋರು 1.
ಇದು ಯಲಹಂಕ ವಲಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಇಲ್ಲಿ ಕೇಸ್ಗಳ ಸಂಖ್ಯೆ 21, ತುಂಬಾ ಕಡಿಮೆ ಏನಲ್ಲ. ಸೋಂಕಿತರ ಸಂಖ್ಯೆ ಏರಿಕೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಆಕ್ಟಿವ್ ಕೇಸ್ಗಳಿದೆ 15. ಇನ್ನು ಡಿಸ್ಚಾರ್ಜ್ ಆಗಿರೋದು ಈಗ 5 ಜನ ಮಾತ್ರ. ಇನ್ನು ಉಳಿದಿರೋರು ಈಗ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಸಾವನ್ನಪ್ಪಿರೋರು ಒಬ್ರು. ಸಾವಿನ ಸಂಖ್ಯೆ 1 ಆದ್ರೂ ಕೂಡ ಇದು ಆತಂಕದ ವಿಚಾರನೆ ಯಲಹಂಕ ವಲಯಕ್ಕೆ. ಯಾಕಂದ್ರೆ ಇದು ಇಲ್ಲಿಗೆ ಸ್ಟಾಪ್ ಆಗುವ ರೀತಿ ಮಾಡಬೇಕಾಗಿದೆ ಆರೋಗ್ಯ ಇಲಾಖೆ, ಬಿಬಿಎಂಪಿ, ಜನರು ಎಲ್ಲರೂ ಕೂಡ. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಭಾರಿ ಬೆಲೆ ತೆರಬೇಕಾದಂತಹ ಅನಿವಾರ್ಯತೆ ಎದುರಾಗುತ್ತೆ. ದಾಸರಹಳ್ಳಿ ವಲಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಈಗಾಗಲೇ ನೋಡಿದ್ವಿ. 10 ಕೇಸ್ಗಳು, 1 ಸಾವು ನೋವಿಲ್ಲ. ಸಕ್ರಿಯವಾಗಿ ಆಕ್ಟಿವ್ ಕೇಸ್ಗಳಿರೋದು 9, ಡಿಸ್ಚಾರ್ಜ್ ಆಗಿರೋರು ಒಬ್ರು. ದಾಸರಹಳ್ಳಿ ವಲಯ 10 ಕೇಸ್ಗಳು, ಆಕ್ಟಿವ್ 9, ಒಬ್ರು ಡಿಸ್ಚಾರ್ಜ್ ಆಗಿದ್ದಾರೆ. ಇಲ್ಲಿ ಪ್ರಾಣಹಾನಿ ಸಂಭವಿಸಿಲ್ಲ ಕೊರೋನಾದಿಂದಾಗಿ ದಾಸರಹಳ್ಳಿ ವಲಯದಲ್ಲಿ. ಆದ್ರೆ ಇದು ಇದೇ ರೀತಿ ಮುಂದುವರೆದ್ರೆ ಸಮಸ್ಯೆ ಇಲ್ಲ. ಇಲ್ಲಿಗೆ ಕೊರೋನಾ ನಿಯಂತ್ರಣಕ್ಕೆ ಬಂದ್ರೆ, ಈಗಲೇ ನಿಯಂತ್ರಣ ಮಾಡಿದ್ರೆ ಬಹುಶಃ ಸಕ್ಸಸ್ ಆಗಬಹುದು. ಆದ್ರೆ ಇದೇನಾದ್ರೂ ಈಗ ಬೆಂಗಳೂರು ಪೂರ್ವ ವಲಯ, ದಕ್ಷಿಣ ವಲಯ ತರದಲ್ಲಿ ಇನ್ನಷ್ಟು ಹರಡೋದಕ್ಕೆ ಶುರುವಾದ್ರೆ ಮಾತ್ರ ತುಂಬಾ ಆತಂಕ ಕಟ್ಟಿಟ್ಟ ಬುತ್ತಿ ಇಲ್ಲಿ ಬೆಂಗಳೂರಿನ ವಿಚಾರವಾಗಿ. ದಾಸರಹಳ್ಳಿಗೆ ಸಂಬಂಧಪಟ್ಟಂತಹ ಮಾಹಿತಿ, ದಾಸರಹಳ್ಳಿ ವಲಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಇನ್ನು ಬೆಂಗಳೂರು ಪೂರ್ವ ವಲಯದಲ್ಲಿ ನೋಡೋದಾದ್ರೆ 123 ಕೇಸ್ಗಳು. ಬೆಂಗಳೂರು ಪೂರ್ವ ವಲಯ ಹೆಚ್ಚಿನ ಆತಂಕದಲ್ಲೇ ಇದೆ. ಯಾಕಂದ್ರೆ ಸಾವಿನ ಸಂಖ್ಯೆಯಲ್ಲಿ ನೋಡಬಹುದು 15 ಜನ ಮೃತಪಟ್ಟಿದ್ದಾರೆ ಕೊರೋನಾ ಸೋಂಕಿನಿಂದಾಗಿ ಬೆಂಗಳೂರು ಪೂರ್ವ ವಲಯದಲ್ಲಿ. ಹೀಗಾಗಿ ಬೆಂಗಳೂರು ಪೂರ್ವ ವಲಯ ಹೆಚ್ಚಿನ ಆತಂಕದಲ್ಲಿ ಇದೆ. ಈಗ ಬೆಂಗಳೂರು 123 ಕೇಸ್ಗಳು ಬೆಂಗಳೂರು ಪೂರ್ವ ವಲಯದಲ್ಲಿ. ಸಕ್ರಿಯ ಕೇಸ್ಗಳು 68, ಡಿಸ್ಚಾರ್ಜ್ ಆಗಿರೋದು 85 ಮಂದಿ ರಿಕವರ್ ಆಗಿದ್ದಾರೆ. ಅಂದ್ರೆ ಇದು ಒಂದು ರೀತಿಯಲ್ಲಿ ಸಮಾಧಾನಕರ ವಿಚಾರ, ಅಷ್ಟು ಜನ ಗುಣಮುಖರಾಗಿದ್ದಾರೆ ಅಂತ. ಆದ್ರೆ ಇಲ್ಲಿ ಇಷ್ಟಕ್ಕೆ ಸಮಾಧಾನ ಪಟ್ಟುಕೊಳ್ಳುವ ಹಾಗಿಲ್ಲ. ಒಂದೊಂದು ಜೀವ ಕೂಡ ಇಂಪಾರ್ಟೆಂಟ್ ಅಂತದ್ರಲ್ಲಿ 15 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಅಲ್ಲಿ. ಇನ್ನು ಬೆಂಗಳೂರು ಪಶ್ಚಿಮ ವಲಯ 144 ಕೇಸ್ಗಳು, ಆಕ್ಟಿವ್ ಕೇಸ್ಗಳು 39, ಡಿಸ್ಚಾರ್ಜ್ ಆಗಿರೋರು 94 ಮಂದಿ, 11 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಇಲ್ಲಿ ಸಾವಿನ ಸಂಖ್ಯೆ ಕೂಡ ಕಡಿಮೆ ಏನಿಲ್ಲ, 11 ಜನ ಮೃತಪಟ್ಟಿದ್ದಾರೆ ಕೊರೋನಾ ಸೋಂಕಿನಿಂದಾಗಿ. 94 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ, ಸಮಾಧಾನಕರ ವಿಚಾರ. ಆದ್ರೆ ಇನ್ನೂ ಕೂಡ ಆಕ್ಟಿವ್ ಕೇಸ್ಗಳಿದೆ. ಸಾವು ನೋವಿನ ಸಂಖ್ಯೆ ಹೆಚ್ಚಾದ್ರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಆ ಮಟ್ಟಿಗೆ ಸೋಂಕು ಇದೆ. 144 ಕೇಸ್ಗಳು ಬೆಂಗಳೂರು ಪಶ್ಚಿಮ ವಲಯದಲ್ಲಿ. ಸ್ವಲ್ಪ ಆತಂಕದ ವಿಚಾರನೆ ಇದು. ಬೆಂಗಳೂರು ಪೂರ್ವ ವಲಯದ ಹತ್ರನೇ ಇದೆ ಪಶ್ಚಿಮ ವಲಯವು ಕೂಡ ಕೊರೋನಾ ವಿಚಾರದಲ್ಲಿ. ದಕ್ಷಿಣ ವಲಯ, ಬೆಂಗಳೂರು ದಕ್ಷಿಣ ವಲಯದಲ್ಲಿ 136 ಕೇಸ್ಗಳು, 96 ಸಕ್ರಿಯ, 28 ಡಿಸ್ಚಾರ್ಜ್ ಆಗಿರೋದು, 8 ಮಂದಿ ಮೃತಪಟ್ಟಿದ್ದಾರೆ. ದಕ್ಷಿಣ ವಲಯವು ಕೂಡ ಸ್ವಲ್ಪ ಆತಂಕದ ಪರಿಸ್ಥಿತಿಯಲ್ಲಿ ಇದೆ. ಯಾಕಂದ್ರೆ 136 ಕೇಸ್ಗಳಿದೆ, ಅಲ್ಲಿ ಆಕ್ಟಿವ್ ಕೇಸ್ಗಳು ಹೆಚ್ಚಿದೆ, ಡಿಸ್ಚಾರ್ಜ್ ಆಗಿರೋ ಸಂಖ್ಯೆ ಕಡಿಮೆ ಇದೆ 28. ಇನ್ನು ಸಾವಿನ ಸಂಖ್ಯೆಯು ಕೂಡ ತುಂಬಾ ಕಡಿಮೆನಲ್ಲ, 8 ಜನ ಮೃತಪಟ್ಟಿದ್ದಾರೆ. ಅದು ಕೂಡ ಕೊರೋನಾ ಸೋಂಕಿನಿಂದಾಗಿ. ಸೋಂಕಿಗೆ ಬಲಿಯಾಗಿರೋರ ಸಂಖ್ಯೆ 8, ಡಿಸ್ಚಾರ್ಜ್ ಆಗಿರೋರು 28. ಇನ್ನೂ ಕೂಡ ತುಂಬಾ ಜನ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಚಿಕಿತ್ಸೆ ಫಲಕಾರಿಯಾಗಿ ಮನೆಗೆ ಹೋದ್ರೆ ಓಕೆ, ಇಲ್ಲ ಅಂತಂದ್ರೆ ನಿಜಕ್ಕೂ ಕೂಡ ಅತ್ಯಂತ ಗಂಭೀರ ಪರಿಸ್ಥಿತಿ ಅದು. ಹೀಗಾಗಿ ಸೋಂಕು ಕೂಡ ಅಲ್ಲಿ ಹರಡಿಕೆ ಆಗ್ತಾ ಇದೆ ಬೆಂಗಳೂರು ದಕ್ಷಿಣ ವಲಯದಲ್ಲಿ. ಬೆಂಗಳೂರು ಸೌತ್ ಸ್ವಲ್ಪ ಆತಂಕದಲ್ಲೇ ಇದೆ ಈಗ ಕೊರೋನಾ ಸೋಂಕಿಗೆ ಸಂಬಂಧಪಟ್ಟಂತೆ. ಇನ್ನು RR ನಗರ ವಲಯ, ರಾಜರಾಜೇಶ್ವರಿ ನಗರ ವಲಯ ಇದೆಯಲ್ಲ, ಅಲ್ಲಿ 23 ಕೇಸ್ಗಳೀಗ ಸದ್ಯಕ್ಕೆ. 23 ಕೇಸ್ ದೊಡ್ಡ ಸಂಖ್ಯೆ ಏನಲ್ಲ ಅಂತಂದ್ರೂ ಕೂಡ ಆತಂಕ ಇರುತ್ತೆ. ಇದು ಜಾಸ್ತಿ ಆಗ್ಬಿಟ್ರೆ ಅಥವಾ ಇನ್ನೆಷ್ಟು ಜನಕ್ಕೆ ಹರಡಿರುತ್ತೋ ಇದು ಅನ್ನುವಂತಹ ಆತಂಕ. ಅಷ್ಟೇ ಅಲ್ಲ, 23 ಕೇಸ್ಗಳೇ ದಾಖಲಾಗಿರೋದು. ಈಗಾಗಲೇ 2 ಮೃತಪಟ್ಟಾಗಿದೆ ಅದರಲ್ಲಿ. ಇನ್ನು ಸಕ್ರಿಯವಾಗಿರುವಂತಹ ಕೇಸ್ಗಳು 12, ಡಿಸ್ಚಾರ್ಜ್ ಆಗಿರೋರ ಸಂಖ್ಯೆ 5. ಇದು RR ನಗರಕ್ಕೆ ಸಂಬಂಧಪಟ್ಟಂತಹ ಅಂಕಿಅಂಶ. ಇನ್ನು ಮಹದೇವಪುರ ವಲಯವನ್ನು ನೋಡೋದಾದ್ರೆ ಇಲ್ಲಿ ಕೇಸ್ಗಳ ಸಂಖ್ಯೆ 54, 27 ಆಕ್ಟಿವ್ ಕೇಸ್ಗಳು, 27 ಡಿಸ್ಚಾರ್ಜ್ ಆಗಿದ್ದಾರೆ. ಅರ್ಧಕ್ಕರ್ಧ ಜನ ಡಿಸ್ಚಾರ್ಜ್ ಆಗಿದ್ದಾರೆ. ಆದ್ರೆ ಇನ್ನೂ ಅರ್ಧಕ್ಕರ್ಧ ಜನ ಚಿಕಿತ್ಸೆಯನ್ನ ಪಡ್ಕೊಳ್ತಾನೆ ಇದ್ದಾರೆ. ಅಂದ್ರೆ ಒಂದು ಕೊರೋನಾ ಸೋಂಕಿಗೆ ತುತ್ತಾದವರು 10-14 ದಿವಸಗಳ ಕಾಲ ಚಿಕಿತ್ಸೆಯನ್ನ ಮುಂದುವರಿಸಬೇಕಾಗತ್ತೆ. ಅವ್ರು ಔಟ್ ಆಫ್ ಡೇಂಜರ್ ಅಂತ ಆಗೋದಕ್ಕೆ ಸ್ವಲ್ಪ ದಿನ ಬೇಕಾಗತ್ತೆ. ಇದು ಮತ್ತೊಂದು ಆತಂಕದ ವಿಚಾರ. ಯಾಕಂದ್ರೆ ಟೆಸ್ಟ್ ಮಾಡಿ ಆಮೇಲೆ ನೆಗೆಟಿವ್ ಅಂತ ಬಂದ್ಮೇಲೆ ಅಷ್ಟೇ ಅವರು ಕೊರೋನಾ ಮುಕ್ತ ಅಂತ ಹೇಳೋದಕ್ಕೆ ಸಾಧ್ಯ. 3-4 ಸರಿ ಟೆಸ್ಟ್ ಮಾಡಿಸ್ಕೋಬೇಕಾಗತ್ತೆ. ಹಾಗಾಗಿ ಕೊರೋನಾ ಸೋಂಕು ಬಂದ್ರೂ ಕೂಡ ಅದರಿಂದ ಮುಕ್ತರಾಗೋದಿಲ್ಲ, ದೊಡ್ಡ ಚಾಲೆಂಜ್ ಅದು. ಯಲಹಂಕ ವಲಯದಲ್ಲಿ 21 ಕೇಸ್ಗಳು, ಸಕ್ರಿಯವಾಗಿರೋದು 15,
ಡಿಸ್ಚಾರ್ಜ್ ಆಗಿರೋರು 5, ಒಬ್ರು ಮೃತಪಟ್ಟಿದ್ದಾರೆ ಯಲಹಂಕ ವಲಯದಲ್ಲಿ. ಇದು ಯಲಹಂಕಕ್ಕೆ ಸಂಬಂಧಪಟ್ಟಂತಹ ಯಲಹಂಕ ವಲಯಕ್ಕೆ ಸಂಬಂಧಪಟ್ಟಂತಹ ಅಂಕಿಅಂಶ. ಹೀಗಾಗಿ ಬೆಂಗಳೂರಿಗೆ ಯಾಕೆ ಸೀಲ್ ಡೌನ್ ಅಸ್ತ್ರ ಬೇಕಾಗುತ್ತೆ? ಕೆಲವು ವಲಯಗಳನ್ನು ನೋಡಬಹುದು. ದಕ್ಷಿಣ ವಲಯ, ಪೂರ್ವ ವಲಯ, ಪಶ್ಚಿಮ ವಲಯ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಂಕಿತರಿದ್ದಾರೆ. ಆಕ್ಟಿವ್ ಕೇಸ್ಗಳು ಕೂಡ ಹೆಚ್ಚಿದೆ, ಜೊತೆಗೆ ಸಾವಿನ ಸಂಖ್ಯೆ ಕೂಡ ಅಧಿಕ ಇದೆ. ಹೀಗಾಗಿ ಈ ಏರಿಯಾಗಳಲ್ಲಿ ಹೆಚ್ಚಿನ ಒಂದು ಕಾಳಜಿ ಬೇಕಾಗುತ್ತೆ. ಕೊರೋನಾಗೆ ಸಂಬಂಧಪಟ್ಟಂತೆ ಜನರಿಗೂ ಕೂಡ ಬಹುಶಃ ಈ ಮಾಹಿತಿ ಉಪಯುಕ್ತ ಆಗುತ್ತೆ. ಯಾಕಂದ್ರೆ ತಮ್ಮ ಒಂದು ವಲಯ ಏನಿದೆ ಅದು ಎಲ್ಲಿಗೆ ಬರುತ್ತೆ, ಯಾವ ವ್ಯಾಪ್ತಿಗೆ ಬರುತ್ತೆ, ಮತ್ತೆ ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ಕೈಗೊಳ್ಳಬೇಕು ಕೊರೋನಾ ಸಂದರ್ಭದಲ್ಲಿ, ಮತ್ತೆ ಎಲ್ಲೆಲ್ಲಿ ಸೋಂಕಿತರಿದ್ದಾರೆ ಅನ್ನುವಂತಹ ಮಾಹಿತಿ ಜನರು ಕೂಡ ಸಿಕ್ಕಿದ್ರೆ ಜನರು ಕೂಡ ಓಡಾಟವನ್ನು ಒಂದು ಸ್ವಲ್ಪ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಕೊರೋನಾ ಸೋಂಕು ಇದೆಯಾ ಇಲ್ವಾ ಅನ್ನುವ ಗೊಂದಲದಲ್ಲೇ ಬಹಳಷ್ಟು ಜನ ಓಡಾಡ್ತಾ ಇರ್ತಾರೆ. ಹೀಗಾಗಿ ಅದೆಲ್ಲ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಈ ಎಲ್ಲ ಮಾಹಿತಿ ಜನರು ಕೂಡ ಬಹಳ ಮುಖ್ಯ ಆಗುತ್ತೆ. ಮತ್ತೆ ಸೀಲ್ ಡೌನ್ ಅಸ್ತ್ರವನ್ನ ಯಾಕೆ ಪ್ರಯೋಗ ಮಾಡ್ತಾ ಇದ್ದಾರೆ? ಬಹಳ ಸ್ಪಷ್ಟ, ಇಲ್ಲಿ ಸೋಂಕಿನ ಸಂಖ್ಯೆ ವ್ಯಾಪಕವಾಗಿ ಏರಿಕೆ ಆಗ್ತಾ ಇರೋದು. ಬೆಂಗಳೂರಲ್ಲಿ ಕೊರೋನಾ ಅಟ್ಟಹಾಸ ಮುಂದುವರೆದಿದೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಸೀಲ್ ಡೌನ್ ಪರ್ವ ಶುರುವಾಗಿದೆ. ಬೆಂಗಳೂರಲ್ಲಿರುವಂತಹ ಪೊಲೀಸ್ ಠಾಣೆಗಳು ಕೂಡ ಸೀಲ್ ಡೌನ್. ಸೋಂಕಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರೇ ಇದ್ದಾರೆ. ಹೀಗಾಗಿ ಪೊಲೀಸ್ ಠಾಣೆಗಳನ್ನು ಕೂಡ ಸೀಲ್ ಡೌನ್ ಮಾಡಬೇಕಾಗಿದೆ. ಹಲವು ಠಾಣೆಗಳಲ್ಲಿ ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಬಂದಿರುವ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆಗಳನ್ನ ಸೀಲ್ ಡೌನ್ ಮಾಡಬೇಕಾಗಿದೆ. ಮಾರ್ಕೆಟ್ ಏರಿಯಾಗಳಂತೆ ಠಾಣೆಯೂ ಕೂಡ ಸೀಲ್ ಡೌನ್. ಪೊಲೀಸ್ ಠಾಣೆ ಇರುವಂತಹ ಏರಿಯಾವೂ ಕೂಡ ಸೀಲ್ ಡೌನ್ ಆಗತ್ತಾ? ಹಾಗಾದ್ರೆ ಪೊಲೀಸ್ ಠಾಣೆಯಷ್ಟೇ ಸೀಲ್ ಡೌನ್ ಆಗುತ್ತಾ? ಪೊಲೀಸ್ ಠಾಣೆ ಇರುವಂತಹ ಏರಿಯಾ ಕೂಡ ಸೀಲ್ ಡೌನ್ ಆಗುತ್ತಾ? ಯಾಕಂದ್ರೆ ಇವತ್ತು ಬೆಂಗಳೂರಲ್ಲಿ ಮತ್ತೆ 2 ಪೊಲೀಸರಿಗೆ ಸೋಂಕು ದೃಢವಾಗಿದೆ. ಈಗ ಸಿಸಿಬಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮತ್ತೊಬ್ಬ ಪೊಲೀಸ್ ಸಿಬ್ಬಂದಿಗೂ ಕೂಡ ಕೊರೋನಾ ಪಾಸಿಟಿವ್. ಕುಮಾರಸ್ವಾಮಿ ಲೇಔಟ್ ಟ್ರಾಫಿಕ್ ಠಾಣೆಯ ಒಬ್ಬ ಸಿಬ್ಬಂದಿಯಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಬೆಂಗಳೂರು ನಗರದಲ್ಲಿ ಈಗಾಗಲೇ ಒಟ್ಟು 69 ಜನ ಪೊಲೀಸರಲ್ಲಿ ಕೊರೋನಾ ಸೋಂಕಿತರಿದ್ದಾರೆ. 69 ಜನ ಪೊಲೀಸರು ಕೊರೋನಾ ಸೋಂಕಿತರಾಗಿದ್ದಾರೆ. 3 ಪೊಲೀಸ್ ಸಿಬ್ಬಂದಿ ಈಗಾಗಲೇ ಕೊರೋನಾ ಸೋಂಕಿಗೆ ಬಲಿಯಾಗಿದ್ದಾರೆ. ಹೀಗಾಗಿ ಪೊಲೀಸರು ಹೆಚ್ಚಿನ ಆತಂಕದಲ್ಲಿದ್ದಾರೆ ಕೊರೋನಾ ವಿಚಾರವಾಗಿ. ಕೋವಿಡ್ ವಾರಿಯರ್ಸ್ ಇದುವರೆಗೂ 7 ಪೊಲೀಸರಷ್ಟೇ ಸೋಂಕಿನಿಂದ ಗುಣಮುಖರಾಗಿರೋದು. 69 ಕೇಸ್ಗಳಿದೆ ಪೊಲೀಸರ ವಿಚಾರಕ್ಕೆ ಸಂಬಂಧಪಟ್ಟಂತೆ. 59 ಪೊಲೀಸರು ನಿಗದಿತ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಬೆಂಗಳೂರಲ್ಲಿ ಕೊರೋನಾ ಅಟ್ಟಹಾಸ ಯಾವ ರೀತಿ ಮುಂದುವರೆದಿದೆ ಅಂತಂದ್ರೆ, ಪೊಲೀಸರಿಗೆ ಈಗ ಕೊರೋನಾ ಭೀತಿ ಹೆಚ್ಚಾಗಿ ಕಾಡ್ತಾ ಇದೆ. ಮತ್ತೆ ಸೀಲ್ ಡೌನ್ ಪರ್ವ ಶುರುವಾಗ್ತಾ ಇದೆ. ಪೊಲೀಸ್ ಠಾಣೆಗಳನ್ನು ಕೂಡ ಸೀಲ್ ಡೌನ್ ಮಾಡಲಾಗ್ತಾ ಇದೆ. ಕಾರಣ ಏನಂದ್ರೆ, ಕೊರೋನಾ ಸೋಂಕು ಪೊಲೀಸರಲ್ಲಿ ಹೆಚ್ಚಾಗಿ ಬಾಧಿಸ್ತಾ ಇದೆ. ಈಗ ಬೆಂಗಳೂರಲ್ಲಿರುವಂತಹ ಪೊಲೀಸ್ ಠಾಣೆಗಳು ಕೂಡ ಸೀಲ್ ಡೌನ್ ಆಗತ್ತಾ? ಹಾಗಾದ್ರೆ ಹಲವು ಠಾಣೆಗಳಲ್ಲಿ ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ಪೊಲೀಸ್ ಠಾಣೆಗಳು ಕೂಡ ಸೀಲ್ ಡೌನ್ ಒಳಪಡಬೇಕಾಗುತ್ತಾ? ಮಾರ್ಕೆಟ್ ಮತ್ತೆ ಏರಿಯಾಗಳಂತೆ ಈಗ ಕೆಲವೊಂದು ಏರಿಯಾಗಳು ಮತ್ತೆ ಮಾರ್ಕೆಟ್ಗಳನ್ನ, ಪ್ರಮುಖ ಮಾರ್ಕೆಟ್ಗಳನ್ನ ಯಾವ ರೀತಿ ಸೀಲ್ ಡೌನ್ ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗಿದೆ, ಅದೇ ರೀತಿ ಪೊಲೀಸ್ ಠಾಣೆಗಳು ಕೂಡ ಸೀಲ್ ಡೌನ್ ಆಗುತ್ತಾ? ಪೊಲೀಸ್ ಠಾಣೆ ಅಷ್ಟೇ ಸೀಲ್ ಡೌನ್ ಆಗುತ್ತಾ, ಅಥವಾ ಪೊಲೀಸ್ ಠಾಣೆ ಇರುವಂತಹ ಏರಿಯಾವೇ ಸೀಲ್ ಡೌನ್ ಆಗುತ್ತಾ? ಯಾಕಂದ್ರೆ ಸೋಂಕಿತರು ಪತ್ತೆಯಾಗಿರುವ ಪ್ರದೇಶಗಳನ್ನ ಸೀಲ್ ಡೌನ್ ಮಾಡಲಾಗ್ತದೆ, ಹೆಚ್ಚು ಜನ ಸೋಂಕಿತರಿರುವಂತಹ ಪ್ರದೇಶಗಳನ್ನ. ಹಾಗಾಗಿ ಈಗ ಪೊಲೀಸ್ ಠಾಣೆಗಳಿರುವಂತಹ ಏರಿಯಾ ಎರಡೂ ಕೂಡ ಸೀಲ್ ಡೌನ್ ಆಗುತ್ತಾ ಅನ್ನುವಂತಹ ಕುತೂಹಲ ಇದೆ. ಯಾವುದಕ್ಕೂ ಕೂಡ ಈಗ ಮೀಟಿಂಗ್ ನಂತರ ಅಷ್ಟೇ ತೀರ್ಮಾನ ಪ್ರಕಟ ಆಗುತ್ತೆ. ಈಗ ಬಿಬಿಎಂಪಿ ಸಿಎಂ ಅನುಮತಿಗೋಸ್ಕರ ಕಾಯ್ತಾ ಇದೆ. ಸೀಲ್ ಡೌನ್ಗೆ ಸಂಬಂಧಪಟ್ಟಂತೆ ಈ ಬಾರಿ ಸೀಲ್ ಡೌನ್ ರೂಪರೇಷೆ ಯಾವ ರೀತಿ ಇರುತ್ತೆ, ಅಲ್ಲಿ ಯಾವ ರೀತಿ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಜನರಿಗೆ? ಯಾಕಂದ್ರೆ ಕಳೆದ ಬಾರಿ ಪಾದರಾಯನಪುರ, ಶಿವಾಜಿನಗರದ ಪರಿಸ್ಥಿತಿ ನೋಡಿದ್ವಿ. ಸೀಲ್ ಡೌನ್ ಅಂತೂ ಇದ್ದಕ್ಕಿದ್ದಂಗೆ ಮಾಡ್ಬಿಡ್ತು ಬಿಬಿಎಂಪಿ. ಆದ್ರೆ ಅಲ್ಲಿ ಜನ ಅಗತ್ಯ ವಸ್ತುಗಳಿಲ್ಲದೆ ಪರದಾಡ್ತಾ ಇದ್ರು. ಮಕ್ಕಳು ಹಾಲಿಲ್ಲದೆ, ಜೊತೆಗೆ ಆಹಾರ, ದಿನಸಿ, ತರಕಾರಿಗಳ ವ್ಯವಸ್ಥೆ ಇಲ್ಲದೆ ಜನ ಮನೆಯಿಂದ ಹೊರಗಡೆ ಬರಲೇಬೇಕಾದಂತಹ ಅನಿವಾರ್ಯತೆ ಎದುರಾಗಿತ್ತು. ಹೀಗಾಗಿ ಸೋಂಕು ಹೆಚ್ಚಳಾಗೋದಿಕ್ಕೆ ಅದು ಕೂಡ ಕಾರಣ ಆಗಿತ್ತು. ಆದ್ರೆ ಈ ಬಾರಿ ಸೀಲ್ ಡೌನ್ ಮಾಡುವಂತಹ ಸಂದರ್ಭದಲ್ಲಿ ಬಿಬಿಎಂಪಿ ಅಗತ್ಯ ಕ್ರಮಗಳನ್ನ ಕೈಗೊಳ್ಳುತ್ತಾ, ಜನರಿಗೆ ಬೇಕಾದ ವ್ಯವಸ್ಥೆಯನ್ನ ಮಾಡಿ ಸೀಲ್ ಡೌನ್ ಮಾಡುತ್ತಾ? ಇದು ಈಗ ಇರುವಂತಹ ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈಗ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಸೀಲ್ ಡೌನ್ ಆಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಇವತ್ತಿನ ಸಭೆಯ ನಂತರದ ತೀರ್ಮಾನಕ್ಕೋಸ್ಕರ ಕಾಯಲಾಗ್ತಾ ಇದೆ. ಇಲ್ಲಿ ಬಂದಿರುವಂತಹ ಮಾಹಿತಿ, ಪೊಲೀಸ್ ಠಾಣೆಗಳನ್ನ ಸೀಲ್ ಡೌನ್ ಮಾಡಬಹುದಾ, ಅಥವಾ ಪೊಲೀಸ್ ಠಾಣೆಗಳು ಇರುವಂತಹ ಏರಿಯಾವನ್ನು ಕೂಡ ಜೊತೆಗೆ ಸೀಲ್ ಡೌನ್ ಮಾಡಲಾಗತ್ತಾ ಅನ್ನುವಂತ ಒಂದು ಕುತೂಹಲ ಈಗ.
ಸುಕನ್ಯಾ, ಈಗ ಬೆಂಗಳೂರಿನಲ್ಲಿ ಒಟ್ಟಾರೆಯಾಗಿ 18 ಪೊಲೀಸ್ ಠಾಣೆಗಳು, ಸಿಸಿಬಿಯನ್ನ ಹೊರತುಪಡಿಸಿ 18 ಪೊಲೀಸ್ ಠಾಣೆಗಳು ಕೊರೋನಾ ಸೋಂಕಿಗೆ ಒಂದು ತುತ್ತಾಗಿದೆ ಅಂತ ಹೇಳ್ಬೋದು. 18 ಪೊಲೀಸ್ ಠಾಣೆಯಲ್ಲಿ ಇದ್ದಂತ ಹಲವಾರು ಸಿಬ್ಬಂದಿಗಳು ಅಲ್ಲಿ ಸೋಂಕಿಗೆ ಒಳಪಟ್ಟಿದ್ದಾರೆ. ಮತ್ತೆ ಕೆಲವೊಂದು ಪೊಲೀಸ್ ಠಾಣೆಗಳಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದಂತ ಆರೋಪಿಗಳಿಗೆ ಸೋಂಕು ಅಂತಿರುವಂತದ್ದಾಗಿದೆ. ಇಲ್ಲಿ ಎರಡು ಇದುವರೆಗಿನ ದಿನಗಳಲ್ಲಿ ನೋಡಿದಂತ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯಲ್ಲಿ ಸೋಂಕಿತ ವ್ಯಕ್ತಿ ಇರೋದು ಸೋಂಕು ಗೊತ್ತಾಗ್ತಿದ್ದಂಗೆ ಆ ಒಂದು ಪೊಲೀಸ್ ಠಾಣೆ ಸಿಬ್ಬಂದಿ ಎಲ್ಲರನ್ನೂ ಕೂಡ ಠಾಣೆಯಿಂದ ಹೊರಗೆ ಕಳಿಸಿ ಠಾಣೆಯನ್ನ ಕಂಪ್ಲೀಟ್ ಸ್ಯಾನಿಟೈಸೇಷನ್ ಮಾಡಲಾಗುತ್ತೆ. ಬಿಬಿಎಂಪಿ ವತಿಯಿಂದಲೇ 2 ಬಾರಿ ಸ್ಯಾನಿಟೈಸೇಷನ್ ಮಾಡ್ತಾರೆ. ಪ್ರತಿ 24 ಗಂಟೆಗೆ 2 ಸಲ ಸ್ಯಾನಿಟೈಸೇಷನ್ ಮಾಡ್ತಾರೆ. ಅದಾದ್ಮೇಲೆ 72 ಗಂಟೆಗಳು ಅಂದ್ರೆ 3ರಿಂದ 4 ದಿನಗಳು ಕಳೆದ ನಂತರ ಅದನ್ನ ಮತ್ತೊಮ್ಮೆ ಕ್ಲೀನ್ ಮಾಡಿ ಸಾರ್ವಜನಿಕ ಉಪಯೋಗಕ್ಕೆ ಬಳಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಇದುವರೆಗೆ ಅದೇ ರೀತಿ ಮಾಡ್ತಿದ್ರು. ಸೈಂಟಿಫಿಕ್ ಆಗಿ ಕೂಡ ಈ ರೀತಿಯಾದಂತ ಸೈಂಟಿಫಿಕ್ ಸ್ಯಾನಿಟೈಸೇಷನ್ ನ ಮಾಡಿದ ನಂತರ 2-3 ದಿನಗಳ ನಂತರ ಬಳಸಬಹುದು ಅಂತ ಹೇಳಿದಂತ ಒಂದು ತಜ್ಞರ ಅಭಿಪ್ರಾಯ ಇತ್ತು. ಇದುವರೆಗೆ ಅದೇ ರೀತಿಯಲ್ಲಿ ಮುಂದುವರಿತಿತ್ತು. ಆದ್ರೆ ಈ ಹಿಂದಿನ ದಿನಗಳಲ್ಲಿ ನೋಡ್ಕೊಂತಾ ಹೋದ್ರೆ ಈಗ ಜೀವನ್ ಭೀಮಾ ನಗರದಲ್ಲಿ ಮೊದಲನೇದಾಗಿ ಓರ್ವ ಆರೋಪಿಗೆ ಸೋಂಕು ಬಂತು. ಆ ಸಮಯದಲ್ಲಿ 3 ದಿನಗಳ ಕಾಲ ಠಾಣೆಯನ್ನ ಸೀಲ್ ಡೌನ್ ಮಾಡಿದ್ರು. ನಂತರ ಅದನ್ನ ಓಪನ್ ಮಾಡಿ ಇವಾಗ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಬೈಯಪ್ನಹಳ್ಳಿಲೂ ಕೂಡ ಅದೇ ರೀತಿ ಆಯ್ತು, ಸೋಲ್ದೇವ್ನಹಳ್ಳಿಲಿ ಅದೇ ರೀತಿ ಆಯ್ತು. ಆದ್ರೆ ಸಿಸಿಬಿಯಲ್ಲಿ ಏನಾಯ್ತು, ಸಿಸಿಬಿಗೆ ಏನಿದೆ ಕೇಂದ್ರ ಏನಿದೆ ಅಲ್ಲಿ ಮೊದಲಿಗೆ ಓರ್ವ ಆರೋಪಿಗೆ ಬರುತ್ತೆ, ಅದಾದ್ಮೇಲೆ 3 ಜನ ಪೊಲೀಸರಿಗೆ ಬರುತ್ತೆ, ಈಗ ಮತ್ತೊಬ್ಬ ಪೊಲೀಸ್ ಅಧಿಕಾರಿಗೆ ಬಂದಿದೆ. ಹೀಗಾಗಿ ಕಂಟಿನ್ಯೂಸ್ ಆಗಿ ಸಿಸಿಬಿ ಕಳೆದ 10 ದಿನಗಳಿಂದ ಸೀಲ್ ಆಗಿದ್ದು ಕಂಟಿನ್ಯೂ ಆಗ್ತಾ ಇದೆ ಒಂದ್ ಕಡೆ. ಮತ್ತೆ ಇನ್ನೊಂದ್ ಕಡೆ ಕಲಾಸಿಪಾಳ್ಯ ಪೊಲೀಸ್ ಠಾಣೆ ಮತ್ತೆ ವಿಪುರಂ ಪೊಲೀಸ್ ಠಾಣೆ ಒಂದೇ ರಸ್ತೆಯ ಅಕ್ಕಪಕ್ಕದ ಭಾಗದಲ್ಲಿದೆ. ಒಂದು 20 ಅಡಿಯಿಂದ 30 ಅಡಿ ಡಿಸ್ಟೆನ್ಸ್ ಅಲ್ಲಿ ಇದೆ 2 ಪೊಲೀಸ್ ಠಾಣೆ ಕಟ್ಟಡಗಳು. ಹೀಗಾಗಿ ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ 24 ಜನರಿಗೆ ಇದುವರೆಗೆ ಸೋಂಕು ದೃಢವಾಗಿದೆ. ವಿಪುರಂ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ 7 ಜನರಿಗೆ ದೃಢವಾಗಿದೆ. ಹೀಗಾಗಿ ಅದನ್ನ ಕಂಟಿನ್ಯೂ ಆಗಿ ಸುಮಾರು ಒಂದು ವಾರದಿಂದ 10 ದಿನಗಳ ಕಾಲ ಅದನ್ನ ಈಗ ಸೀಲ್ ಡೌನ್ ಮಾಡಿದ್ದಾರೆ. ಸಮಯ ಸಂದರ್ಭಕ್ಕೆ ತಕ್ಕಂತೆ ಪೇಷಂಟ್ ಗಳು ಹೇಗೆ ರೈಸ್ ಆಗ್ತಾರೆ ಆ ರೀತಿಯಾಗಿ ಈಗ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದ್ರೂ ಈಗ ಏನು ಏರಿಯಾ ವೈಸ್ ಏನ್ ಮಾಡ್ತಿದ್ರು ಅಲ್ಲಿ ಬರ್ತಿದ್ರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಈಗ ಬಿಬಿಎಂಪಿ ಅಧಿಕಾರಿಗಳು ಸಿಎಂ ಅನುಮತಿಗೋಸ್ಕರ ಕಾಯ್ತಾ ಇದ್ದಾರೆ. ಈಗಾಗಲೇ ಸಭೆ ಆರಂಭ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಲ್ಲಿ ಕೊರೋನಾ ಪ್ರಕರಣ ಹೆಚ್ಚಳ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ತುರ್ತು ಸಭೆಯನ್ನ ಈಗ ಕರೆಯಲಾಗಿದೆ. ಸಿಎಂ ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳು ಮಾತುಕತೆ ನಡೆಸ್ತಾ ಇದ್ದಾರೆ. ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ಮಹತ್ವದ ಸಭೆ ಈಗ ಆರಂಭ ಆಗಿದೆ. 12 ಗಂಟೆಗೆ ಸಮಯ ನಿಗದಿಯಾಗಿತ್ತು. ಗೃಹ ಕಚೇರಿ ಕೃಷ್ಣಾದಲ್ಲಿ ಈಗ ಸಭೆ ನಡೀತಾ ಇದೆ. ಸೀಲ್ ಡೌನ್ ಮೀಟಿಂಗ್ ಇದು. ಸೀಲ್ ಡೌನ್ಗೆ ಸಂಬಂಧಪಟ್ಟಂತೆ ಸಿಎಂ ಅನುಮತಿಗೋಸ್ಕರ ಕಾಯ್ತಾ ಇದೆ ಬಿಬಿಎಂಪಿ. ಸಭೆಯಲ್ಲಿ ಸೀಲ್ ಡೌನ್ ಕುರಿತು ಮಹತ್ವದ ಚರ್ಚೆ ನಡೆಸಲಾಗುತ್ತೆ. ಈಗಾಗಲೇ ಸಭೆ ಶುರುವಾಗಿದೆ. ಬೆಂಗಳೂರಲ್ಲಿ ಸೀಲ್ ಡೌನ್ ಕುರಿತು ಮಹತ್ವದ ನಿರ್ಧಾರವನ್ನ ಕೈಗೊಳ್ತಾರಾ ಸಿಎಂ? ಹಾಗಾದ್ರೆ ಯಾವ ತೀರ್ಮಾನ ಕೈಗೊಳ್ಳಲಾಗುತ್ತೆ? ಕೊರೋನಾ ಕೇಸ್ಗಳಿರುವಂತಹ ಏರಿಯಾಗಳು ಮತ್ತೆ ಸೀಲ್ ಡೌನ್ ಆಗತ್ತಾ? ಕೊರೋನಾ ಸೋಂಕು ಹೆಚ್ಚಳ ಆಗ್ತಾ ಇರುವಂತಹ ಏರಿಯಾಗಳಲ್ಲಿ ಸೀಲ್ ಡೌನ್ ಅಸ್ತ್ರ ಪ್ರಮುಖವಾಗಿ ಇವತ್ತಿನಿಂದ ಜಾರಿಯಾಗತ್ತಾ? ಹೆಮ್ಮಾರಿ ತಡೆಗಟ್ಟುವುದಕ್ಕೆ ಮತ್ತೆ ಸೀಲ್ ಡೌನ್ ಮೊರೆ ಹೋಗುತ್ತಾ ಸರ್ಕಾರ? ಯಾವ್ಯಾವ ಏರಿಯಾಗಳು ಸೀಲ್ ಡೌನ್ ಆಗತ್ತೆ ಹಾಗಾದ್ರೆ? ಈ ಬಗ್ಗೆ ಇವತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಸಭೆಯಲ್ಲಿ ಸೀಲ್ ಡೌನ್ ಕುರಿತು ಸಿಎಂ ಕೈಗೊಳ್ಳಲಿರುವಂತಹ ನಿರ್ಧಾರ ಏನು? ಯಾಕಂದ್ರೆ ಸೋಂಕಿನ ಪ್ರಮಾಣ ಅಷ್ಟರ ಮಟ್ಟಿಗೆ ಏರಿಕೆ ಆಗ್ತಾ ಇದೆ. ಈಗಲೇ ಕಂಟ್ರೋಲ್ ಮಾಡಿಲ್ಲ ಅಂತಂದ್ರೆ ತುಂಬಾ ಕಷ್ಟ. ಮುಂದಿನ ದಿನಗಳಲ್ಲಿ ತೀವ್ರ ಕುತೂಹಲ ಕೆರಳಿಸಿದೆ ಸಿಎಂ ಬಿಎಸ್ವೈ ಮೀಟಿಂಗ್. ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ಮಹತ್ವದ ಸಭೆ ಈಗ ಆರಂಭ ಆಗಿದೆ. ಈ ಸಭೆಯ ನಂತರದ ತೀರ್ಮಾನ ತೀವ್ರ ಕುತೂಹಲ ಮೂಡಿಸಿದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೀತಾ ಇರುವಂತಹ ಸಭೆ, ಬಿಬಿಎಂಪಿ ಅಧಿಕಾರಿಗಳು, ಆಯುಕ್ತರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಈ ಸಭೆಯಲ್ಲಿ. ಸೀಲ್ ಡೌನ್ ಕುರಿತು ಮಹತ್ವದ ಚರ್ಚೆ ನಡೀತಾ ಇದೆ. ಬೆಂಗಳೂರಲ್ಲಿ ಸೋಂಕು ಹೆಚ್ಚಳ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಹೊರ ರಾಜ್ಯದಿಂದ ಬಂದಿರೋರಲ್ಲಿ ಹೆಚ್ಚಾಗಿ ಸೋಂಕು ಕಾಣಿಸಿಕೊಳ್ತು. ಅದಾದ ನಂತರ ಈಗ ಸ್ಥಳೀಯವಾಗಿ ಹರಡ್ತಾ ಇದೆ ಸೋಂಕು. ಹೀಗಾಗಿ ಸೀಲ್ ಡೌನ್ ಮಾಡಲೇಬೇಕಾದಂತಹ ಪರಿಸ್ಥಿತಿ ಇದೆ. ಈ ಬಗ್ಗೆ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳುವ ನಿರೀಕ್ಷೆ ಇದೆ. ಈಗ ಕೊರೋನಾ ಕೇಸ್ಗಳಿರುವಂತಹ ಏರಿಯಾಗಳು ಸೀಲ್ ಡೌನ್ ಆಗಬಹುದು. ಯಾಕಂದ್ರೆ ಇಲ್ಲಿ ತನಕ ಈಗ ಮೊನ್ನೆಯಿಂದ ಫ್ರೀ ಡೌನ್ ಆದಾಗಿದ್ದ ಎಲ್ಲಿ ಸೋಂಕು ಪತ್ತೆ ಆಗುತ್ತೋ ಸೋಂಕಿತರ ಮನೆಯನ್ನ ಸೀಲ್ ಡೌನ್ ಮಾಡಲಾಗ್ತಾ ಇತ್ತು. ಏರಿಯಾವನ್ನ ಸೀಲ್ ಡೌನ್ ಮಾಡೋದನ್ನ ಕೈ ಬಿಟ್ಟಿತ್ತು ಬಿಬಿಎಂಪಿ ಮತ್ತೆ ಸರ್ಕಾರ. ಆದ್ರೆ ಇನ್ನು ಮುಂದೆ ಇದೇ ರೀತಿಯ ಒಂದು ಮಾದರಿ ವರ್ಕೌಟ್ ಆಗತ್ತಾ ಕೊರೋನಾ ವಿಚಾರದಲ್ಲಿ? ಈ ಬಗ್ಗೆ ಅನುಮಾನ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ, ಯಾಕಂದ್ರೆ ಆ ಮಟ್ಟಿಗೆ ಸೋಂಕು ಏರಿಕೆ ಆಗ್ತಾ ಇದೆ. ಜೊತೆಗೆ ಜನರಿಗೂ ಕೂಡ, ಅಕ್ಕಪಕ್ಕದ ಮನೆಯವರು ಕೂಡ ಗೊತ್ತಾಗ್ತಾ ಇಲ್ಲ ಎಲ್ಲೆಲ್ಲಿ ಸೋಂಕಿದೆ ಅನ್ನುವಂತಹ ವಿಚಾರವಾಗಿ. ಹೀಗಾಗಿ ಇಡೀ ಏರಿಯಾವನ್ನೇ ಸೀಲ್ ಡೌನ್ ಮಾಡಿದ್ರೆ ಒಂದಷ್ಟು ಮಟ್ಟಿಗೆ ಸೋಂಕನ್ನ ಕಂಟ್ರೋಲ್ ಮಾಡಬಹುದು. ಪಾದರಾಯನಪುರದಲ್ಲಿ, ಶಿವಾಜಿನಗರದಲ್ಲಿ ಯಾವ ರೀತಿ ಸೀಲ್ ಡೌನ್ ಮಾಡಿ ಸೋಂಕನ್ನ ಕಂಟ್ರೋಲ್ಗೆ ತೆಗೆದುಕೊಂಡು ಬರಲಾಯಿತೋ ಆ ರೀತಿ ಉಳಿದ ಏರಿಯಾಗಳನ್ನ ಕೂಡ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಬಿಬಿಎಂಪಿಯ ಅಭಿಪ್ರಾಯ.
ಹೀಗಾಗಿ ಬಿಬಿಎಂಪಿ ಈ ಕುರಿತು ಸರ್ಕಾರದ ಗಮನಕ್ಕೆ ತರುವುದಕ್ಕೆ ಈಗ ಸಭೆಯಲ್ಲಿ ಚರ್ಚೆ ನಡೆಸ್ತಾ ಇದೆ. ಸೀಲ್ ಡೌನ್ಗೆ ಸಂಬಂಧಪಟ್ಟಂತೆ ಸಿಎಂ ನಿರ್ಧಾರಕ್ಕೋಸ್ಕರ ಕಾಯಲಾಗ್ತಾ ಇದೆ. ಈಗ ಮಹತ್ವದ ನಿರ್ಧಾರವನ್ನ ಸಿಎಂ ಪ್ರಕಟ ಮಾಡುವ ನಿರೀಕ್ಷೆ ಇದೆ ಈಗ. ಯಾಕಂದ್ರೆ ಯಾಕೆ ಇದು ಮಹತ್ವ, ಸೀಲ್ ಡೌನ್ ಅನ್ನುವಂತಹ ವಿಚಾರ ಯಾಕೆ ಮಹತ್ವ? ಚಿಕ್ಕಪೇಟೆ ನೋಡಿದ್ವಿ, ಸೋಂಕಿತರ ಸಂಖ್ಯೆ 20ಕ್ಕೂ ಅಧಿಕ. ಹೀಗಾಗಿ ಅಲ್ಲಿ ವ್ಯಾಪಾರಿಗಳೇ ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನ ಮುಚ್ತಾ ಇದ್ದಾರೆ. ನಮಗೆ ಸೀಲ್ ಡೌನ್ ಬೇಕು ಅಂತ ಅಲ್ಲಿ ಜನನೇ ಕೇಳ್ತಾ ಇದ್ದಾರೆ. ಆ ರೀತಿ ಭಯ ಇದೆ ಕೊರೋನಾ ವಿಚಾರವಾಗಿ. ಸಾವು ನೋವು ಬೇಡ, ಸೋಂಕು ಹೆಚ್ಚಾಗೋದು ಬೇಡ, ಸೋಂಕು ಹರಡೋದು ಬೇಡ, ನಮಗೂ ಕುಟುಂಬ ಇದೆ, ವ್ಯಾಪಾರಿಗಳ ಅಳಲಾಗಿತ್ತು. ಹೀಗಾಗಿ ಅವರೇ ಸ್ವಯಂ ಪ್ರೇರಿತರಾಗಿ ಸೀಲ್ ಡೌನ್ ಮಾಡ್ಕೊಂಡಿದ್ದಾರೆ. ಇನ್ನು ಬಿಬಿಎಂಪಿ ಕೂಡ ಸೀಲ್ ಡೌನ್ ಮಾಡೋದಕ್ಕೆ ಮುಂದಾಗಿದೆ. ಜನರೇ ಈ ರೀತಿ ಆತಂಕ ವ್ಯಕ್ತಪಡಿಸ್ತಾ ಇರುವ ಸಂದರ್ಭದಲ್ಲಿ, ವಾಣಿಜ್ಯ ಚಟುವಟಿಕೆಗೆ ಅವಕಾಶ ಅಂತ ಹೇಳಿ ಎಲ್ಲರೂ ಕೂಡ ಓಡಾಡ್ತಾ ಇರುವ ಸಂದರ್ಭದಲ್ಲಿ, ಇನ್ನು ಸೋಂಕಿತರ ಬಗ್ಗೆ ಯಾವುದೇ ರೀತಿಯ ನಿಗಾ ಇಲ್ಲ, ಸೋಂಕಿತರನ್ನು ಯಾರು ಕೂಡ ಮಾನಿಟರ್ ಮಾಡ್ತಾ ಇಲ್ಲ, ಹೋಮ್ ಕ್ವಾರಂಟೈನ್ ಅಂತ ಹೇಳಿದ್ರು ಕೂಡ ಈ ಫಾಲೋ ಮಾಡ್ತಿದಾರಾ ಇಲ್ವಾ ಯಾವುದೂ ಗೊತ್ತಿಲ್ಲ. ಹೀಗಾಗಿ ಈಗ ಆತಂಕ ಹೆಚ್ಚಾಗ್ತಾ ಇರೋದು. ಹೊರ ರಾಜ್ಯದಿಂದ ಬಂದಿರೋರಿಂದಲೂ ಕೂಡ, ಕಳ್ಳದಾರಿಯಲ್ಲಿ ಬಂದಿರೋರು ಕೂಡ, ಯಾರ್ಯಾರು ಸೋಂಕಿತರು, ಎಷ್ಟು ಜನ ಸೋಂಕಿತರು, ಅವರಿಂದ ಎಷ್ಟು ಜನಕ್ಕೆ ಹರಡಿದೆ, ಟ್ರಾವೆಲ್ ಹಿಸ್ಟ್ರಿ ಯಾವುದು ಗೊತ್ತಾಗ್ತಾ ಇಲ್ಲ. ಈಗ ಬಹುತೇಕ ಜನರ ಟ್ರಾವೆಲ್ ಹಿಸ್ಟ್ರಿ ಇಲ್ವೇ ಇಲ್ಲ. ಅಂದ್ರೆ ಒಂದು, ಪತ್ತೆ ಹಚ್ಚೋದು ಕೂಡ ಕಷ್ಟ ಆಗ್ತಾ ಇದೆ. ಎರಡನೇದು, ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಇರೋರು ಕೂಡ ಸೋಂಕು ಕಾಣಿಸಿಕೊಳ್ತಾ ಇದೆ. ಪುಟ್ಟ ಪುಟ್ಟ ಮಕ್ಕಳಲ್ಲಿ ಸೋಂಕು ಕಾಣಿಸಿಕೊಳ್ತಾ ಇದೆ. ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಹೀಗಾಗಿ ಈ ಎಲ್ಲ ಬೆಳವಣಿಗೆ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಈಗ ಸೀಲ್ ಡೌನ್ ಅಸ್ತ್ರ ಪ್ರಯೋಗಿಸೋದಕ್ಕೆ ಮುಂದಾಗಿದೆ. ಸೀಲ್ ಡೌನ್ ಅಸ್ತ್ರ ಪ್ರಯೋಗಿಸೋದಕ್ಕೂ ಮೊದಲು ಸಿಎಂ ಏನ್ ತೀರ್ಮಾನ ಕೈಗೊಳ್ತಾರೆ, ಸಿಎಂ ಗಮನಕ್ಕೆ ಇದನ್ನು ತರಲಾಗುತ್ತೆ. ಈಗ ಅದಕ್ಕೋಸ್ಕರ ತುರ್ತು ಸಭೆಯನ್ನ ಸಿಎಂ ಕರೆದಿದ್ದಾರೆ. ಈಗ ಬಿಬಿಎಂಪಿ ಅಧಿಕಾರಿಗಳು, ಆಯುಕ್ತರ ಜೊತೆಗೆ ಪರಿಸ್ಥಿತಿ ಹೇಗಿದೆ, ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ, ಅಂಕಿಅಂಶಗಳು ಏನ್ ಹೇಳುತ್ತೆ, ಯಾವ ಮಟ್ಟಿಗೆ ಸೋಂಕು ಏರಿಕೆ ಆಗಿದೆ ಕಳೆದ 10 ದಿನಗಳಲ್ಲಿ, 15 ದಿನಗಳಲ್ಲಿ, ಇನ್ನು ಮುಂದೆ ಇದರ ಸಂಖ್ಯೆ ಯಾವ ರೀತಿ ಏರಿಕೆ ಆಗಬಹುದು, ಮುಂದೆ ಕೊರೋನಾ ಸೋಂಕಿತರು ಹೆಚ್ಚಾದಂತಹ ಸಂದರ್ಭದಲ್ಲಿ ಅದನ್ನು ನಿರ್ವಹಿಸೋದಕ್ಕೆ ಸರ್ಕಾರದ ಕೈಯಿಂದ ಸಾಧ್ಯ ಆಗತ್ತಾ, ಯಾವೆಲ್ಲ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಲಾಗಿದೆ, ಕೈಗೊಳ್ಳಬೇಕಿದೆ, ಈ ಬಗ್ಗೆ ಬಿಬಿಎಂಪಿಯ ಅಭಿಪ್ರಾಯ ಏನು, ಯಾವ್ಯಾವ ಏರಿಯಾಗಳನ್ನ ನೋಟ್ ಡೌನ್ ಮಾಡಲಾಗಿದೆ ಸೀಲ್ ಡೌನ್ ಮಾಡೋದಕ್ಕೋಸ್ಕರ, ಇನ್ನು ಯಾವ್ಯಾವ ಏರಿಯಾದಲ್ಲಿ ಸೋಂಕಿತರ ಸಂಖ್ಯೆ ಯಾವ ರೀತಿ ಇದೆ, ಅಲ್ಲಿ ಸೀಲ್ ಡೌನ್ ಮಾಡಿದ್ದೆ ಆದ್ರೆ ಜನರಿಗೆ ಯಾವ ರೀತಿಯ ಅಗತ್ಯ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಬಿಬಿಎಂಪಿ ಕಡೆಯಿಂದ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ಸಭೆ ನಡೀತಾ ಇದೆ. ಸಭೆಯಲ್ಲಿ ಪ್ರಮುಖವಾಗಿ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಇವತ್ತಿನ ಈ ಸಭೆ ಸಾಕಷ್ಟು ಮಹತ್ವ ಪಡ್ಕೊಂಡಿದೆ. ಬೆಂಗಳೂರಿನ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಲಾಕ್ ಡೌನ್ ಆಯ್ತು, ಅದಾದ ನಂತರ ಒಂದು ಹಂತ ಹೆಚ್ಚಾಗಿ ಸೀಲ್ ಡೌನ್ ಆಯ್ತು. ಸೀಲ್ ಡೌನ್ ಆದ್ಮೇಲೆ ಕಂಟೈನ್ಮೆಂಟ್ ಝೋನ್ಗಳು ಅನ್ನುವ ಮಟ್ಟಿಗೆ ವಾಪಸ್ ಬಂತು, ಅದಾದ್ಮೇಲೆ ಫ್ರೀ ಡೌನ್ ಆಯ್ತು. ಈಗ ಮತ್ತೆ ಸೀಲ್ ಡೌನ್, ಅದು ಕೂಡ ಸ್ಟ್ರಿಕ್ಟ್ ಸೀಲ್ ಡೌನ್ ಮಾಡುವಂತಹ ನಿರೀಕ್ಷೆ ಇದೆ. ಈಗ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಈಗ ಪ್ರಮುಖವಾದಂತಹ ಸಭೆ ನಡೀತಾ ಇದೆ. 12 ಗಂಟೆಗೆ ಸಭೆ ನಿಗದಿಯಾಗಿತ್ತು, ಸಭೆ ಈಗ ಆರಂಭ ಆಗಿದೆ. ಸಿಎಂ ಸೇರಿದಂತೆ ಬಿಬಿಎಂಪಿ ಅಧಿಕಾರಿಗಳು, ಆಯುಕ್ತರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಸಿಎಂ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇರೋದು. ಈಗ ಸಿಎಂ ಅನುಮತಿಗೋಸ್ಕರ ಬಿಬಿಎಂಪಿ ಕಾಯ್ತಾ ಇದೆ. ಈಗಾಗಲೇ ಆನಂದಪುರ ಸ್ಲಂನಲ್ಲಿ ಸೀಲ್ ಡೌನ್ಗೆ ಎಲ್ಲಾ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ವಿವಿಪುರಂ ಸೀಲ್ ಡೌನ್ ಆಗೋದಕ್ಕೆ ರೆಡಿ ಆಗಿದೆ. ಇನ್ನು ಕೆಆರ್ ಮಾರ್ಕೆಟ್ ಅನ್ನ ಶಿಫ್ಟ್ ಮಾಡೋದಕ್ಕೆ ರೆಡಿ ಆಗಿದೆ. ಯಶವಂತಪುರ ಮಾರ್ಕೆಟ್ ಅನ್ನ ಬಂದ್ ಮಾಡುವಂತಹ ಯೋಚನೆ ಇದೆ. ಕೆಆರ್ ಮಾರ್ಕೆಟ್ ಅನ್ನ ಕೂಡ ಬಂದ್ ಮಾಡುವಂತಹ ನಿರ್ಧಾರ ಇದೆ ಬಿಬಿಎಂಪಿ ಇದು. ಅದರ ಜೊತೆಗೆ ಯಾವೆಲ್ಲ ಏರಿಯಾಗಳು ಕಂಟೈನ್ಮೆಂಟ್ ಝೋನ್ಗಳಾಗತ್ತೆ, ಎಲ್ಲೆಲ್ಲಿ ಸೋಂಕಿತರು ಹೆಚ್ಚಿದ್ದಾರೆ, ಎಲ್ಲೆಲ್ಲಿ ಹೆಚ್ಚಿನ ಒಂದು ಸೀಲ್ ಡೌನ್ ಅವಶ್ಯಕತೆ ಇದೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಈಗ ಮಾಹಿತಿಯನ್ನ ರೆಡಿ ಮಾಡಿಕೊಂಡು ಸಿಎಂ ಆದೇಶಕ್ಕೋಸ್ಕರ ಕಾಯ್ತಾ ಇದೆ. ಸೀಲ್ ಡೌನ್ಗೋಸ್ಕರ ಸಿಎಂ ಈಗ ಯಾವ ತೀರ್ಮಾನವನ್ನು ಕೈಗೊಳ್ತಾರೆ, ಸೀಲ್ ಡೌನ್ ನ ರೂಪುರೇಷೆ ಯಾವ ರೀತಿ ಇರುತ್ತೆ, ಈ ಹಿಂದೆ ಇದ್ದಂತೆ 28 ದಿನಗಳ ಕಾಲ ಸೀಲ್ ಡೌನ್ ಇರುತ್ತಾ, ಅಥವಾ ಆ ದಿನವನ್ನ ಅಂದ್ರೆ ಆ ಒಂದು ಸಂಖ್ಯೆಯನ್ನ ಕಡಿಮೆ ಮಾಡಲಾಗತ್ತಾ, ದಿನಗಳ ವ್ಯಾಪ್ತಿಯನ್ನ ಕಡಿಮೆ ಮಾಡಲಾಗತ್ತಾ, ಸೀಲ್ ಡೌನ್ ಇರುವಂತಹ ಪ್ರದೇಶ ಅಷ್ಟೇ ಲಾಕ್ ಆಗಿರುತ್ತಾ, ಅಥವಾ ಸುತ್ತಮುತ್ತಲಿನ ರಸ್ತೆಗಳು ಕೂಡ ಬಂದಾಗಿರುತ್ತಾ, ಸಂಚಾರ ವ್ಯವಸ್ಥೆ ಇರುತ್ತಾ ಇಲ್ವಾ, ಅಲ್ಲಿಂದ ಅಗತ್ಯ ಸೇವೆಗಳಿಗೆ ಅಥವಾ ಈಗಾಗಲೇ ವಾಣಿಜ್ಯ ಚಟುವಟಿಕೆ ಶುರುವಾಗಿರೋ ಕಾರಣಕ್ಕೋಸ್ಕರ ಜನರ ಓಡಾಟ ಕೂಡ ಸಹಜವಾಗೇ ಇದೆ ಕೊರೋನಾ ಸೋಂಕು ಇದ್ರೂ ಕೂಡ. ಹೀಗಾಗಿ ಅಲ್ಲಿ ಯಾವೆಲ್ಲ ಚಟುವಟಿಕೆಗಳಿಗೆ ನಿರ್ಬಂಧವನ್ನ ಹೇರಬೇಕಾಗತ್ತೆ, ಅಗತ್ಯ ವಸ್ತುಗಳ ನೆಪದಲ್ಲಿ ಜನ ಹೊರಗಡೆ ಬರೋದು ಹೆಚ್ಚಾಗ್ತಾ ಇದ್ದಂತೆ ಸೋಂಕಿತರ ಸಂಖ್ಯೆ ಕೂಡ ಏರಿಕೆ ಆಗುತ್ತೆ. ಹೀಗಾಗಿ ಅಗತ್ಯ ವಸ್ತುಗಳನ್ನ ಮನೆ ಮನೆಗೆ ತಲುಪಿಸುವಂತಹ ಕೆಲಸಕ್ಕೆ ಬಿಬಿಎಂಪಿ ಮುಂದಾಗುತ್ತಾ, ಆ ನಿಟ್ಟಿನ ಎಲ್ಲಾ ವ್ಯವಸ್ಥೆ ಕೂಡ ಆಗಿದೆ. ಎಲ್ಲ ವಿಚಾರಗಳು ಕೂಡ ಇಲ್ಲಿ ಬಹಳ ಬಹಳ ಪ್ರಮುಖ ಆಗುತ್ತೆ. ಸೀಲ್ ಡೌನ್ ಅನ್ನುವಂತಹ ನಿರ್ಧಾರ ಅಷ್ಟೇ ಮುಖ್ಯ ಅಲ್ಲ, ಸೀಲ್ ಡೌನ್ ನ ಹಿಂದೆ ಮುಂದೆ ಯಾವ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಬಿಬಿಎಂಪಿ ಕಡೆಯಿಂದ, ಇದು ಕೂಡ ಬಹಳ ಪ್ರಮುಖವಾದಂತಹ ವಿಚಾರ. ಹೀಗಾಗಿ ಇವತ್ತಿನ ಸಭೆ ಬಹಳ ಪ್ರಾಮುಖ್ಯತೆಯನ್ನ ಪಡೆದಿದೆ. ಈಗ 12 ಗಂಟೆಗೆ ಸಭೆ ಆರಂಭ ಆಗಿದೆ. ಸಿಎಂ ನೇತೃತ್ವದಲ್ಲಿ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಬಿಬಿಎಂಪಿ ಆಯುಕ್ತರು, ಅಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಈಗ ಸೀಲ್ ಡೌನ್ ಯಾವೆಲ್ಲ ಪ್ರದೇಶಗಳನ್ನ ಮಾಡಬೇಕಾಗಿದೆ, ಅಲ್ಲಿನ ಕೊರೋನಾ ಸೋಂಕಿತರ ಸಂಖ್ಯೆ ಎಷ್ಟು, ಇನ್ನು ಪ್ರಮುಖವಾಗಿ ಪೊಲೀಸರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಂಕು ಕಾಣಿಸಿಕೊಳ್ತಾ ಇದೆ. ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಸೋಂಕಿತರಿದ್ದಾರೆ. 69 ಜನ ಪೊಲೀಸರೇ ಇದ್ದಾರೆ ಸೋಂಕಿತರು. ಬಹುತೇಕ ಠಾಣೆಗಳಲ್ಲಿ ಕೊರೋನಾ
ಪಾಸಿಟಿವ್ ಬಂದಿದೆ. ಹೀಗಾಗಿ ಪ್ರೈಮರಿ ಸಸ್ಪೆಕ್ಟ್ಸ್ ಮತ್ತೆ ಸೆಕೆಂಡರಿ ಸಸ್ಪೆಕ್ಟ್ ಸಂಖ್ಯೆ ಹೆಚ್ಚಿದೆ. ಜೊತೆಗೆ ಪೊಲೀಸರ ಕುಟುಂಬ ಕೂಡ ಆತಂಕದಲ್ಲಿದೆ. ಕೊರೋನಾ ವಾರಿಯರ್ಸ್ ಅವರು ಇನ್ನು ಬಿಬಿಎಂಪಿ ಸೀಲ್ ಡೌನ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಮಾರ್ಷಲ್ಗಳನ್ನು ನೇಮಕ ಮಾಡಬೇಕಾಗುತ್ತೆ, ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಅದನ್ನ ಮಾನಿಟರ್ ಮಾಡಬೇಕಾಗುತ್ತೆ. ಸಾಕಷ್ಟು ಸವಾಲಿದೆ ಇಲ್ಲಿ, ಒಂದೆರಡಲ್ಲ. ಇದೆಲ್ಲವೂ ಕೂಡ ರೆಡಿ ಇದೆಯಾ? ಈ ವಿಚಾರ ಕೂಡ ಇಲ್ಲಿ ಬಹಳ ಪ್ರಮುಖ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈಗ ಇವತ್ತು ಸಿಎಂ ಜೊತೆಗೆ ನಡೀತಾ ಇರುವಂತಹ ಸಭೆ, ಬಿಬಿಎಂಪಿ ಸಭೆ ಏನಿದೆ, ಬಹಳ ಬಹಳ ಮಹತ್ವದ ಸಭೆ ಇದು. ಬೆಂಗಳೂರಿನ ಭವಿಷ್ಯ ಏನಾಗುತ್ತೆ, ಯಾವ ರೀತಿ ಇರುತ್ತೆ ಬೆಂಗಳೂರಿನ ಪರಿಸ್ಥಿತಿ ಇವತ್ತಿನಿಂದ ಅನ್ನುವಂತಹ ಪ್ರಶ್ನೆ ಇದೆ. ಖಂಡಿತವಾಗಿಯೂ ಕೂಡ ಸುಕನ್ಯಾ, ರಾಜ್ಯ ಸರ್ಕಾರಕ್ಕೆ ಈಗ ಕೋವಿಡ್ ನಿಯಂತ್ರಣ ಮಾಡುವಂತಹ ವಿಚಾರದಲ್ಲಿ ಇಡೀ ರಾಜ್ಯವನ್ನ ನಿಭಾಯಿಸುವುದಕ್ಕಿಂತ ಹೆಚ್ಚಾಗಿ ರಾಜಧಾನಿ ಬೆಂಗಳೂರನ್ನ ನಿಭಾಯಿಸುವಂತದ್ದು ದೊಡ್ಡ ಸವಾಲಾಗಿ ಕಂಡು ಬರ್ತದೆ. ಅದೇ ಕಾರಣಕ್ಕಾಗಿ ಈಗ ರಾಜ್ಯ ಸರ್ಕಾರ ಕಳೆದ 10 ದಿನಗಳಲ್ಲಿ ಸತತ 2ನೇ ಬಾರಿಗೆ ಈಗ ಬೆಂಗಳೂರಿಗೆ ಸಂಬಂಧಪಟ್ಟಂತಹ ಸಭೆಯನ್ನು ನಡೆಸ್ತಾ ಇರುವಂತದ್ದು. ಸುಮಾರು ಒಂದು ವಾರದ ಹಿಂದೆ ಬೆಂಗಳೂರಿಗೆ ಸಂಬಂಧಪಟ್ಟಂತಹ ಸಭೆ ನಡೆಸಿದಂತಹ ರಾಜ್ಯ ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮತ್ತೊಂದು ಹಂತದ ಸಭೆಯನ್ನು ನಡೆಸ್ತಾ ಇದೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಾಗ್ತಿರುವಂತದ್ದು ಮತ್ತು ಮರಣ ಪ್ರಮಾಣ ಜಾಸ್ತಿ ಆಗ್ತಿರುವಂತಹ ಕಾರಣಕ್ಕಾಗಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ವಿಚಾರದ ಬಗ್ಗೆ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಯನ್ನ ಮಾಡಲಾಗುತ್ತೆ. ಯಾಕಂದ್ರೆ ಈಗಾಗಲೇ ಬಿಬಿಎಂಪಿ ಹಲವು ಏರಿಯಾಗಳನ್ನ ಸೀಲ್ ಡೌನ್ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಆರಂಭಿಸಿದೆ. ಹೀಗಾಗಿ ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ಸತತವಾಗಿ ಸೋಂಕಿನ ಪ್ರಮಾಣ ಜಾಸ್ತಿ ಆಗ್ತಿರುವಂತಹ ಕಾರಣಕ್ಕಾಗಿ ಪ್ರಮುಖವಾಗಿ ಸ್ಲಮ್ ಏರಿಯಾಗಳಲ್ಲೂ ಕೂಡ ಸೋಂಕಿನ ಪ್ರಮಾಣ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಯಾವೆಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ವಿಚಾರದಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಇದರ ಜೊತೆಗೆ ಇಲ್ಲಿ ಪ್ರದೇಶಗಳನ್ನ ಸೀಲ್ ಡೌನ್ ಮಾಡುವಂತಹ ವಿಚಾರದ ಜೊತೆಗೆ ಇಲ್ಲಿ ಕೋವಿಡ್ ವಾರಿಯರ್ಸ್ಗೆ ಕೂಡ ಸೋಂಕಿನ ಪ್ರಮಾಣದಲ್ಲಿ ಹೆಚ್ಚಳ ಆಗ್ತಿರುವಂತದ್ದು ಕೂಡ ರಾಜ್ಯ ಸರ್ಕಾರದ ಆತಂಕಕ್ಕೆ ಕಾರಣವಾಗಿದೆ. ಆ ಕಾರಣಕ್ಕಾಗಿ ಕೋವಿಡ್ ವಾರಿಯರ್ಸ್ ಗಳ ಸುರಕ್ಷತೆಯ ಬಗ್ಗೆ ಕೂಡ ಹೆಚ್ಚಿನ ಒಂದು ಗಮನ ಹರಿಸಬೇಕಾದಂತಹ ಅಗತ್ಯತೆ ಕೂಡ ಸರ್ಕಾರದ ಮುಂದೆ ಬಿದ್ದಿದೆ. ಈ ಕಾರಣಕ್ಕಾಗಿ ಕೋವಿಡ್ ವಾರಿಯರ್ಸ್ ಬಗ್ಗೆ ಕೂಡ ಪ್ರಮುಖವಾಗಿ ಗಮನವನ್ನು ಹರಿಸುವಂತಹ ನಿಟ್ಟಿನಲ್ಲಿ ಮತ್ತು ಸೋಂಕಿಗೆ ಒಳಗಾಗಿ ಕ್ವಾರಂಟೈನ್ಗೆ ಒಳಪಡುವಂತಹ ಕೋವಿಡ್ ವಾರಿಯರ್ಸ್ ನ ಪರ್ಯಾಯವಾಗಿ ಅಲ್ಲಿ ಮತ್ತಷ್ಟು ಕೋವಿಡ್ ವಾರಿಯರ್ಸ್ ಗಳನ್ನ ನಿಯೋಜನೆ ಮಾಡುವಂತಹ ವಿಚಾರದ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಯಾಕಂದ್ರೆ ಪೂರ್ಣ ಪ್ರಮಾಣದಲ್ಲಿ ಇಡೀ ಬೆಂಗಳೂರಿನ ಲಾಕ್ ಡೌನ್ ಮಾಡೋದಕ್ಕೆ ಸಾಧ್ಯವಾ ಅಥವಾ ಪೂರ್ಣ ಪ್ರಮಾಣದಲ್ಲಿ ಬೆಂಗಳೂರಿನಲ್ಲಿ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯವಾ ಅನ್ನುವಂಥ ವಿಚಾರದ ಬಗ್ಗೆ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಯನ್ನ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿಗಳಿದೆ. ಯಾಕೆಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಬೆಂಗಳೂರಿನ ಲಾಕ್ಡೌನ್ ಪ್ರಕ್ರಿಯೆಗೆ ಒಳಪಡಿಸಿದ್ರೆ ರಾಜ್ಯ ಸರ್ಕಾರಕ್ಕೆ ಅದು ಮತ್ತೊಂದು ಹಂತದಲ್ಲಿ ಮತ್ತೊಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ ಅನ್ನುವಂತಹ ಒಂದು ಆತಂಕ ಕೂಡ ಇದೆ. ಯಾಕೆಂದ್ರೆ ರಾಜ್ಯ ಸರ್ಕಾರ ಇಲ್ಲಿ ಆದಾಯ ಕ್ರೋಢೀಕರಣದ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ನೆಚ್ಚಿಕೊಂಡಿರುವಂತದ್ದು ರಾಜಧಾನಿ ಬೆಂಗಳೂರನ್ನ. ಹೀಗಾಗಿ ಬೆಂಗಳೂರಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಲಾಕ್ಡೌನ್ ಮಾಡಿದ್ರೆ ಸರ್ಕಾರಕ್ಕೆ ಒಂದಷ್ಟು ಸಂಕಷ್ಟ ಎದುರಾಗಬಹುದು ಅನ್ನುವಂತಹ ಕಾರಣಕ್ಕಾಗಿ ಲಾಕ್ಡೌನ್ ಮಾಡದೆ ಯಾವೆಲ್ಲ ರೀತಿಯಲ್ಲಿ ಇಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನುವಂಥ ವಿಚಾರದ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ಮತ್ತು ಈಗಾಗಲೇ ರಾಜ್ಯ ಮತ್ತು ಬೆಂಗಳೂರು ಸೇರಿದಂತೆ ಹಲವು ಖಾಸಗಿ ಆಸ್ಪತ್ರೆಗಳನ್ನ ಗುರುತಿಸಲಾಗಿದೆ ಮತ್ತು ಬೆಂಗಳೂರಿನಲ್ಲಿ ಸುಮಾರು ಸರ್ಕಾರಿ ಆಸ್ಪತ್ರೆಗಳ 16 ಸರ್ಕಾರಿ ಆಸ್ಪತ್ರೆಗಳಲ್ಲಿ 1330ರಷ್ಟು ಬೆಡ್ಗಳನ್ನ ರಿಸರ್ವ್ ಮಾಡಲಾಗಿದೆ. ಅಲ್ಲಿಗೆ ರೋಗಿಗಳನ್ನ ಶಿಫಾರಸು ಮಾಡುವಂತ ವಿಚಾರದ ಬಗ್ಗೆ ಕೂಡ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅನ್ನುವಂಥ ವಿಚಾರದ ಬಗ್ಗೆ ಕೂಡ ಇವತ್ತು ಚರ್ಚೆಯನ್ನ ಮಾಡಲಾಗುತ್ತೆ. ಯಾಕಂದ್ರೆ ಸೋಂಕಿನ ಪ್ರಮಾಣ ಹೆಚ್ಚಳ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಮಾಡದೆ ಯಾವೆಲ್ಲ ರೀತಿಯಲ್ಲಿ ಸೀಲ್ ಡೌನ್ ಮಾತ್ರ ಮಾಡಿಕೊಂಡು ಒಂದಷ್ಟು ನಿರ್ದಿಷ್ಟ ಪ್ರದೇಶಗಳನ್ನು ಮಾತ್ರ ಸೀಲ್ ಡೌನ್ ಮಾಡಿಕೊಂಡು ಮುನ್ನೆಚ್ಚರಿಕಾ ಕ್ರಮಗಳನ್ನು ಹೇಗೆ ವಹಿಸಬಹುದು ಮತ್ತು ಹೇಗೆ ನಿಯಂತ್ರಣಕ್ಕೆ ತರಬಹುದು ಅನ್ನುವಂಥ ವಿಚಾರದ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆಯಲಿದ್ದಾರೆ. ಇವತ್ತು ಬೆಳಗ್ಗೆ ಬಿಬಿಎಂಪಿ ಆಯುಕ್ತರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಒಂದಷ್ಟು ಪ್ರಮಾಣದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಿಬಿಎಂಪಿಯ ಪ್ಲಾನ್ ಏನಿದೆ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಈಗಾಗಲೇ ವಿವರಣೆಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರವನ್ನು ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಇವತ್ತಿನ ಸಭೆಯಲ್ಲಿ ದೊರೆಯುವಂತಹ ಅಭಿಪ್ರಾಯವನ್ನು ಆಧರಿಸಿ ರಾಜ್ಯ ಸರ್ಕಾರ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಬಹುತೇಕ ಬಿಬಿಎಂಪಿ ಈಗಾಗಲೇ ಮಾಡಿಕೊಂಡಿರುವಂತಹ ಪ್ಲಾನ್ ಏನಿದೆ ಆ ಪ್ಲಾನ್ಗೆ ಬಹುತೇಕ ಸರ್ಕಾರ ಬೆಂಬಲ ಸೂಚಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಸುಕನ್ಯಾ, ಧನ್ಯವಾದ ಕಿರಣ್. ಇವತ್ತಿನ ಸಭೆ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಬೆಂಗಳೂರಿನ ಭವಿಷ್ಯ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗುತ್ತೆ. ಈ ಸಭೆಯ ನಂತರ ಸಿಎಂ ತೀರ್ಮಾನ ಏನು, ಬಿಬಿಎಂಪಿ ಏನ್ ಮಾಡೋದಕ್ಕೆ ಹೊರಟಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ. ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ TV9 ನಲ್ಲಿ ಮಾತ್ರ.